ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ, ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ. ನೀನು ನೋಡಿ ಕಳೆಗೊಳ್ಳುವಿ, ನಿನ್ನ ಹೃದಯವು ಅದುರುತ್ತಾ ಉಬ್ಬುವುದು, ಏಕೆಂದರೆ ಸಮುದ್ರ ವ್ಯಾಪಾರ ಸಮೃದ್ಧಿಯು ನಿನ್ನ ಕಡೆಗೆ ತಿರುಗುವುದು. ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು. ದುಷ್ಟರ ಸಮೂಹವು ಮಿದ್ಯಾನಿನ ಮತ್ತು ಏಫದ ಪ್ರಾಯದ ಒಂಟೆಗಳು ನಿನ್ನಲ್ಲಿ ತುಂಬಿರುವವು. ಆ ಸ್ವಾರ್ಥವಾಹರೆಲ್ಲ ಕನಕವನ್ನು ದೀಪವನ್ನು ತೆಗೆದುಕೊಂಡು ಶಬದಿಂದ ಬಂದು ಯೆಹೋವನ ಸುಕೃತ್ಯಗಳನ್ನು ಸಾರುವರು. ಕೇದಾರಿನ ಹಿಂಡುಗಳನ್ನೆಲ್ಲ ನಿನ್ನಲ್ಲಿ ಕೂಡುವವು. ನೆಬಯೋತಿನ ಟಗರುಗಳು ನೀನು ಮಾಡುವ ಯಜ್ಞಕ್ಕೆ ಅನುಕೂಲಿಸಿ ನನ್ನ ಯಜ್ಞವೇದಿಯ ಮೇಲೆ ಸಮರ್ಪಕವಾಗಿ ಒಯ್ಯಲ್ಪಡುವವು. ನನ್ನ ಸುಂದರ ಆಲಯವನ್ನು ಚಂದಗೊಳಿಸುವೆನು. ದೇವರಿ ವಾಕ್ಯ ಭಾಗವನ್ನ ಆಶೀರ್ವದಿಸಲಿ. ವಾಕ್ಯ ಭಾಗದ ಮುಖಾಂತರವಾಗಿ ಎಲ್ಲರಿಗೂ ಬೆಳಗಿನ ವಂದನೆಗಳನ್ನ ಸಲ್ಲಿಸುತ್ತಾ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುವನಾಗಿ ಮತ್ತೊಮ್ಮೆ ಈ ಒಂದು ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಹಸಿರಸರಾಗಿ ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಾಗೆ ನಾವು ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಸಹೋದರ ಜಾನ್ ಡೇವಿಡ್ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊತೇನೆ. ಜಾನ್ ಡೇವಿಡ್ ಇದ್ದೀರಾ? ಇದೇನ ಭಾಷೆ ಏನ್ ಅಷ್ಟೇ? ಏನು ಪ್ರೇಯರ್ ಮಾಡ್ಲಿಕ್ಕೆ ಹೇಳಿದ್ರ? ಇಲ್ಲ, ಪ್ರಾರ್ಥನೆ ಮಾಡಿ. ಓಕೆ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯೇ, ಭೂಮಿ ಆಕಾಶಗಳ ಒಡೆಯನೇ, ರಾಜಾದಿರಾಜನೇ, ಕರ್ತನಾದ ಯೇಸುವೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ಬೆಳಗಿನ ಜಾವದಲ್ಲಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಇದ್ದೇವೆಪ್ಪ. ಅಪ್ಪ ತಂದೆ, ನಮ್ಮ ದೇವರು ನೀನು ಒಳ್ಳೆಯವನು. ಈ ಒಳ್ಳೆ ದಿವಸವನ್ನು ಕೊಟ್ಟು ನಿನ್ನೆ ರಾತ್ರಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ವಿಶ್ರಾಂತಿಯನ್ನು ಕೊಟ್ಟು ಇವತ್ತಿನ ದಿವಸದಲ್ಲಿ ಅಪ್ಪ ಜೀವಿತರ ಪಟ್ಟಿಯಲ್ಲಿ ನಮ್ಮನ್ನು ಎಣಿಸಿದಕ್ಕಾಗಿ ನಿನ್ಗೆ ಸ್ತೋತ್ರ. ಎಷ್ಟೋ ಮಂದಿ ಅಪ್ಪ ತಂದೆ ಇವತ್ತಿನ ದಿವಸವನ್ನು ಕಾಣದೆ ಹೋದರು. ಎಷ್ಟೋ ಮಂದಿ ಅಪ್ಪ ತಂದೆ ನಿನ್ನೆ ಮಲಗಿದರು, ಇವತ್ತು ಏಳಲೇ ಇಲ್ಲ. ಆದ್ರೆ ನಮಗಾದ್ರೂ ನಿನ್ನ ಮಕ್ಕಳಿಗೆ ಅಪ್ಪ ಜಗತ್ತುತ್ಪತ್ತಿಗೆ ಮುಂಚೆ ಆರಿಸಲ್ಪಟ್ಟ ಈ ಜನಾಂಗಕ್ಕೆ ಹೊಸ ದಿವಸವನ್ನು ಕೊಟ್ಟು ನಮ್ಮ ಜೀವಿತದಲ್ಲಿ ಒಂದು ಉದ್ದೇಶವನ್ನು ಇಟ್ಟು ಆ ಉದ್ದೇಶವನ್ನು ನೀನೇ ಪೂರೈಸುವುದಕ್ಕಾಗಿ ಪ್ರಯಾಸ ಪಡುವುದಕ್ಕಾಗಿ ನಿನ್ಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆಪ್ಪ. ಅಪ್ಪ ತಂದೆ, ನಾವು ಬೇಡುವರಾಗಿದ್ದೇವಪ್ಪ ತಂದೆ. ನಿನ್ನ ವಾಕ್ಯ ಹೇಳುತ್ತದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದ್ರೆ ಬೇಡಿಕೊಳ್ಳಿರಿ, ಅದು ದೊರೆಯುವುದೆಂದು ಹೇಳುವಾಗ ಮುಂಜಾನೆಯಲ್ಲಿ ಅಪ್ಪ ತಂದೆ ನಿನ್ನ ಪಾದ ಸನ್ನಿಧಿಯಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸಲು, ನಿನ್ನ ವಾಕ್ಯಗಳನ್ನು ಕೇಳಲು ನಾವು ಒಂದಾಗಿ ಬಂದಿದ್ದೇವೆ ಅಪ್ಪ ತಂದೆ. ನಮ್ಮನ್ನೆಲ್ಲರನ್ನು ನೀನು ಆಶೀರ್ವದಿಸು. ವಿಶೇಷವಾಗಿ ಇವತ್ತು ನಿನ್ನ ವಾಕ್ಯಗಳನ್ನು ಹೇಳುವಂತಹ ಆ ಸೇವಕರನ್ನು ವಿಶೇಷವಾಗಿ ಆಶೀರ್ವದಿಸಪ್ಪ. ಅವರ ಬಾಯಿಗೆ ಬಾಯಿಯಾಗಿದ್ದು ಅವರ ಹೇಳುವ ವಾಕ್ಯಗಳು ನಿನ್ನ ಕೃಪಾ ಸಿಂಹಾಸನದಿಂದ ಬರಲಿ. ಆ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಅಪ್ಪ ಕಾರ್ಯ ಮಾಡಲಿ. ಆ ವಾಕ್ಯಗಳು ಅಪ್ಪ ತಂದೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿ ಅದನ್ನು ನಾವು ಜೀರ್ಣಿಸಿಕೊಂಡು ನಿನಗೋಸ್ಕರ ಆ ವಾಕ್ಯದ ಪ್ರಕಾರ ನಡೆಯುವ ಹಾಗೆ ನಮ್ಮನ್ನು ನಡೆಸು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಕೊನೆ ಕಾಲದಲ್ಲಿ ನಾವು ಇರುವಂತ ಸಂದರ್ಭದಲ್ಲಿ ನಮ್ಮ ರಕ್ಷಕನು ನಮ್ಮ ಒಡೆಯನು ನೀನೇ ತಂದೆ, ನಿನ್ನನ್ನೇ ನಾವು ನಂಬಿದ್ದೇವೆ. ಮನುಷ್ಯರಲ್ಲಿ ನಮ್ದು ಏನೋ ಭರವಸೆ ಇಲ್ಲಪ್ಪ. ನೀನೇ ನಮ್ಮ ರಕ್ಷಕನು, ನೀನೇ ನಮ್ಮ ಗುರಾಣಿಯು, ನೀನೇ ನಮ್ಮ ಬಂಡೆಯು. ಹೌದಪ್ಪ, ನೀನೇ ನಮ್ಮ ಕೋಟೆಯು ನೀನಾಗಿದ್ದೀಯ. ಅದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ. ನಮ್ಮನ್ನು ನಡೆಸು, ನಮ್ಮನ್ನು ಉಪಯೋಗಿಸು. ಬಂದು ಸೇರಿದಂತ ಒಬ್ಬೊಬ್ಬರನ್ನು ಹೆಸರಾಗಿ ನಿನ್ನ ಕರೆಗಳಿಗೆ ಸಮರ್ಪಿಸ್ತೇನೆ. ಎಲ್ಲರ ಜೀವಿತದಲ್ಲಿ ಅಪ್ಪ ತಂದೆ ನೀನು ಒಂದು ವಾಕ್ಯದಲ್ಲಿ ಎಲ್ಲರ ಜೀವಿತದಲ್ಲಿ ನೀನು ಮಾತನಾಡುವಂತ ನಿನ್ನಲ್ಲಿ
ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ನಿನಗೆ ಸ್ತೋತ್ರ. ಇವತ್ತಿನ ದಿವಸದಲ್ಲಿ ಅಪ್ಪ ತಂದೆ ನಿನ್ನ ವಾಕ್ಯಗಳನ್ನು ಸಾರಲು, ಬೇರೆಯವರಿಗೆ ನಿನ್ನ ವಾಕ್ಯಗಳನ್ನು ಹೇಳಲು, ನೀನು ನಮ್ಮ ಜೀವಿತದಲ್ಲಿ ಅಪ್ಪ ಮಾಡಿದ ಉಪಕಾರಗಳನ್ನು ಹೌದಪ್ಪ ಸಲ್ಲಿಸಲು, ಹೌದಪ್ಪ ಹೇಳಲು ಅಪ್ಪ ತಂದೆ ನಮಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ನಿನಗೆ ಸ್ತೋತ್ರ, ನಿನಗೆ ಮಹಿಮೆ. ಈ ದಿವಸದಲ್ಲಿ ಸೇರಿ ಬಂದಂತ ಬರುವಂತ ಎಲ್ಲರನ್ನು ನಿನ್ನ ಕರೆಗಳಿಗೆ ಸಮರ್ಪಿಸ್ತಾ ಈ ಒಂದು ಕೂಟದ ಈ ಒಂದು ಮೀಟಿಂಗ್ ನ ಒಡೆತನವನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಪ್ರಾರಂಭದಿಂದ ಕೊನೆಯವರೆಗೂ ನೀವು ನಮ್ಮ ಜೊತೆಗಾರನಾಗಿದ್ದು ನೀನು ನಡೆಸಬೇಕಂತ ಬೇಡುತ್ತಾ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಆಮೇನ್. ಸುಮಾರಂತ ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬದವರೊಂದಿಗೆ ನಾವು ಕೇಳೋಣ. ದೇವ್ರ ನಮ್ಗೆ ಸ್ತೋತ್ರ ಆಗ್ಲಿ. ಒಂದು ರಾಗವನ್ನ ಆಡಿಕೊಳ್ಳೋಣ. ಇದುವೇ ಪ್ರಸನ್ನ ವೇಳೆಯೂ ರಕ್ಷಣ ದಿನವು ಕೃಪಾ ಕಾಲವಿದೀಗಲೇ. ಇದುವೇ ಪ್ರಸನ್ನ ವೇಳೆಯೂ ರಕ್ಷಣ ದಿನವು ಕೃಪಾ ಕಾಲವಿದೀಗಲೇ. ಪಾಪಿಯೇ ಮಾನ ಸಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಪಾಪಿಯೇ ಮಾನ ಸಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಕ್ರಿಸ್ತನ ಹತ್ರ ಬಂದೀಗ ಕ್ಷಮಾಪಣೆ ನೀ ಹೊಂದೀಗ. ಇದುವೇ ಪ್ರಸನ್ನ ವೇಳೆಯೂ ರಕ್ಷಣ ದಿನವು ಕೃಪಾ ಕಾಲವಿದೀಗಲೇ. ಪಾಪದ ಭಾರ ಏಕೆ ಹೊರುತ್ತೀ, ತೀರ್ಪಿಗೆ ಏಕೆ ಗುರಿಯಾಗುತ್ತೀ. ಪಾಪದ ಭಾರ ಏಕೆ ಹೊರುತ್ತೀ, ತೀರ್ಪಿಗೆ ಏಕೆ ಗುರಿಯಾಗುತ್ತೀ. ಶಿಲುಬೆ ತಾಳಿದ ಯೇಸುವನ್ನು ನಂಬಿ ನೀ ಒಂದು ಜೀವವನ್ನು. ಇದುವೇ ಪ್ರಸನ್ನ ವೇಳೆಯೂ ರಕ್ಷಣ ದಿನವು ಕೃಪಾ ಕಾಲವಿದೀಗಲೇ. ಒಂದೇ ಸಾರಿ ನೀ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಾಗುವುದು. ಒಂದೇ ಸಾರಿ ನೀ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಾಗುವುದು. ದೇವರ ನಿಜ ನೇಮಕವು ತಪ್ಪಿಸಿಕೊಳ್ಳಲು ಸಾಧ್ಯವು. ಇದುವೇ ಪ್ರಸನ್ನ ವೇಳೆಯೂ ರಕ್ಷಣ ದಿನವು ಕೃಪಾ ಕಾಲವಿದೀಗಲೇ. ಆಮೇನ್. ಥ್ಯಾಂಕ್ ಯು ಸರ್. ಆಮೇನ್. ಉತ್ತಮವಾದಂತ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಈ ದಿನದ ಸಂದೇಶವನ್ನ ತರಲು ನಮ್ಮ ಸೌತ್ ಕರ್ನಾಟಕ ಸೆಕ್ಷನ್ ಕಚೇರಿಯಲ್ಲಿ ನಿರ್ದೇಶಕರಾಗಿ ಸೇವೆ ಮಾಡ್ತಿರುವಂತ ಹಿರಿಯರಾದಂತ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಕರ್ತನ ಸಂದೇಶವನ್ನ ತರುವಂತವರಾಗಿದ್ದಾರೆ. ಅವರ ಈ ಬೆಳಗಿನ ಜಾವದಲ್ಲಿ ತಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಿರಿಯರೇ, ಇದು ನಿಮ್ಮ ಸಮಯ. ಸಂದೇಶವನ್ನ ತರಬೇಕೆಂಬುದಾಗಿ ತಮ್ಮನ್ನು ಆಹ್ವಾನಿಸುತ್ತೇನೆ. ಬಹಳ ಅಭಿನಂದನೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತ ಯೇಸುವಿನ ಮಧುರ ನಾಮದೊಂದಿಗೆ ನಾನು ವಂದಿಸುತ್ತೇನೆ. ಶಾಲೋಮ್. ದೇವರ ಸಮಾಧಾನದೊಂದಿಗೆ ನಿಮ್ಮೊಂದಿಗೆ ಇರಲಿ. ಈ ದಿನ ಒಂದು ಚಿಕ್ಕ ಸಂದೇಶವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ದೇವರು ಅವಕಾಶ ಕೊಟ್ಟಂತ ದೇವರಿಗೂ ಮತ್ತು ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಹೋಗುವಂತ ಬೋಧಕರಂತ ಎಂ ರಾಜು ಅವರಿಗೂ ಮತ್ತು ಈ ಜೂಮ್ ವಾಹಿನಿಯಲ್ಲಿ ಕೂಡಿ ಬಂದಂತ ಎಲ್ಲ ನನ್ನ ಪ್ರಿಯರಿಗೂ, ಪ್ರತಿಯೊಬ್ಬರು
ಕೇಳುವಂತ ಸಂದೇಶಕರಿಗೂ ನನ್ನ ಅಭಿನಂದನೆಯನ್ನು ಕೋರ್ತೇನೆ. ಈ ದಿನ ಒಂದು ಚಿಕ್ಕ ಸಂದೇಶವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವಂಥದ್ದು. ಇದರ ಮುಖ್ಯ ತಾತ್ಪರ್ಯ ಏನಂತಂದ್ರೆ, ಸಂಕಟದ ಸದಾ ಆಶೀರ್ವಾದಗಳು. ಸಂಕಟದ ಸದಾ ಆಶೀರ್ವಾದ ಅಂತಕ್ಕಂಥ ಸಂದೇಶದ ಮೇಲೆ ನಾನು ನಿಮ್ಮೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡುವನಾಗಿದ್ದೇನೆ. ಅದಕ್ಕಿಂತ ಮೊದಲು ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನೆ, ಕೃಪೆಯಲ್ಲಿ ನಡೆಸುವ ಆತನೇ ನಾಮ ಸ್ತೋತ್ರವಾಗಲಿ. ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಮಕ್ಕಳಂತ ನಮಗೆ ಒಂದು ಅವಕಾಶ ಕೊಟ್ಟಿದ್ರಿ. ಈ ಜೂಮ್ ವಾಹಿನಿ ಮೂಲಕ ಸೇರಿ ಆರಾಧನೆ ಮಾಡ್ತಕ್ಕಂಥದ್ದು, ಇದನ್ನು ವೀಕ್ಷಿಸುವಂತ ಪ್ರತಿಯೊಬ್ಬರಿಗೆ ನಿನ್ನ ಆಶೀರ್ವಾದನ ಕೊಡದೆ ಪಾಲಿಸ್ರಿ. ಸ್ವಲ್ಪ ಹೊತ್ತು ನಮ್ಮ ಬಾಯಿ ಮಾತುಗಳು, ಹೃದಯ ಧ್ಯಾನಗಳು ನಿಮ್ಗೆ ಸಮರ್ಪಕವಾಗಿದ್ಕೊಂಡು ನೀವೇ ಮಹಿಮೆ ಹೊಂದಿಕೊಡ್ರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ, ಪರಲೋಕ ತಂದೆಯೇ, ಆಮೆನ್. ಆಮೆನ್. ಒಬ್ಬ ಶಿಲ್ಪಿ, ಉತ್ತಮ ಶಿಲ್ಪಿಗಾರನು, ಆತನ ಕೆಲಸ ಏನಂತಂದ್ರೆ ಯಾವಾಗಲೂ ಶಿಲೆಗಳನ್ನು ಕೆತ್ತಕ್ಕಂತ ಒಂದು ವೃತ್ತಿ. ಸೊ ಒಂದ್ಸಾರಿ ಆತನು 3 ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಉತ್ತಮವಾದಂತ ಶಿಲೆ ಮಾಡಬೇಕು, ಆ ಶಿಲೆಗೆ ಒಂದು ಆಕಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಆತನ ಬಯಕೆ ಆಗಿತ್ತು. ಸೊ ಒಂದು ಕಲ್ಲನ್ನು ತೆಗೆದುಕೋತಾನೆ. ಆ ಕಲ್ಲಿಗೆ ತನ್ನ ಸುತ್ತಿಗೆ, ಉಳಿ, ಆತನಲ್ಲಿರ್ತಕ್ಕಂಥ ಆಯುಧಗಳನ್ನು ತೆಗೆದುಕೊಂಡು ಅದಕ್ಕೆ ಬಹಳಷ್ಟು ಏಟುಗಳನ್ನು ಕೊಟ್ಟು ಆಕಾರಕ್ಕೆ ತರಬೇಕಂತ ಮಾಡ್ತಾ ಇರ್ತಾನೆ. ಆದ್ರೆ ಆ ಕಲ್ಲು ಬಹಳಷ್ಟು ಹಿಂಸೆ ತಾಳಲಾರದೆ, ನೋವನ್ನು ತಾಳಲಾರದೆ, ಅದು ತನ್ನ ಗೋಳನ್ನೇನ್ ಮಾಡ್ತದೆ, ಆ ಶಿಲ್ಪಿ ಹತ್ರ ನನಗೆ ಬೇಡ, ಈ ಒಂದು ಹಿಂಸೆ ಬೇಡ, ಈ ಒಂದು ಸಂಕಟ ಬೇಡ ಅಂತಕ್ಕಂಥದ್ದು ತನ್ನ ಕೂಗನ್ನು ಕೇಳ್ಕೊಳ್ತಾರೆ. ಸೊ ಆ ಸಂದರ್ಭದಲ್ಲಿ ಆ ಶಿಲ್ಪಿ ಏನ್ ಮಾಡ್ತಾನೆ, ಆ ಕಲ್ಲನ್ನು ಬದಿಗೆ ಒತ್ತಿ ಇನ್ನೊಂದು ಕಲ್ಲನ್ನು ತೆಗೆದುಕೊಳ್ತಾನೆ. ಸೊ 2ನೇ ಕಲ್ಲಿಗೂ ಕೂಡ ಆತನಲ್ಲಿರ್ತಕ್ಕಂಥ ಆ ಸುತ್ತಿಗೆ, ಉಳಿಯಿಂದ ಹರಿತವಾದಂತ ವೆಪನ್ ಸಾಧನೆ ಮಾಡ್ತಕ್ಕಂಥ ಇದರಲ್ಲಿ ಆತ ಏನ್ ಮಾಡ್ತಾನೆ, ಆ ಕಲ್ಲಿಗೂ ಕೂಡ ಒಂದು ಆಕಾರ ತರಬೇಕಂತ ಹೇಳಿ ಅದಕ್ಕೆ ಒಂದ್ ಕಡೆಯಿಂದ ಕೆತ್ಕೊಂಡು ಬರ್ತಾ ಇರ್ತಾನೆ. ಸೊ ಆತನ ಹೊಡಿತಕ್ಕಂಥ ಏಟುಗಳಿಗೆ ಆ ಏಟನ್ನು ತಾಳಲಾರದೆ ಆ ಕಲ್ಲು ಕೂಡ ಏನ್ ಮಾಡ್ತದೆ, ಬಹಳಷ್ಟು ಗೋಳಾಡ್ಲಿಕ್ಕೆ ಶುರು ಆಗ್ತದೆ. ಆ ಒಂದು ನೋವನ್ನು ತಡ್ಕೊಳ್ಳಾರದೆ ನಮಗೆ ಬೇಡಕ್ಕೆ ಬೇಡ ಈ ಹಿಂಸೆ, ಈ ಸಂಕಟ, ಈ ನೋವು ಅಂತಕ್ಕಂಥ ರೀತಿಯಲ್ಲಿ. ಸೊ ಅದನ್ನು ಕೂಡ ಏನ್ ಮಾಡ್ತಾನೆ, ಅದು ಕೂಡ ಬದಿಗೊತ್ತಿ 3ನೇ ಕಲ್ಲು ತೆಗೆದುಕೋತಾನೆ. ಸೊ 3ನೇ ಕಲ್ಲು ಕೂಡ ಆತನ ಕೈಯಲ್ಲಿ ಆತನ ಹೊಡಿತಕ್ಕೆ ಎಲ್ಲಾ ಏಟುಗಳನ್ನು ತೀರ್ಕೊಂಡು ಎಲ್ಲಾ ಸಹಿಸ್ಕೊಂಡು ಉತ್ತಮವಾದಂತ ಆಕಾರಕ್ಕೆ ಅದಕ್ಕೆ ಏನ್ ಮಾಡ್ತಾನೆ, ತರ್ತಾನೆ. ಸೊ ಇದರಿಂದ ನಾವು ಏನನ್ನ ಕಲಿಬೇಕಾಗಿತ್ತು ಅಂತಂದ್ರೆ, ಸಂಕಟದಲ್ಲಿ ಕೂಡ ಆಶೀರ್ವಾದ ಅನ್ನುವಾಗ ಆ ಒಂದು ಕಲ್ಲು ಎಷ್ಟು ಏಟುಗಳನ್ನು ತಾಳ್ಕೊತೋ, ಎಷ್ಟು ಬಾಧೆಯನ್ನು ಅನುಭವಿಸ್ತೋ, ಆ ಎಲ್ಲಾ ಬಾಧೆಗಳಿಂದ, ಆ ಎಲ್ಲಾ ನೋವು ಸಂಕಟಗಳಿಂದ ಅದು ತಾಳ್ಮೆಯಿಂದ ಏನಾಗ್ತದೆ, ಬಹಳಷ್ಟು ಆಕಾರಕ್ಕೆ ಬರ್ತದೆ. ಸೊ ಪ್ರತಿಯೊಬ್ಬರ ಜೀವಿತದಲ್ಲಿ, ತನ್ನ ಜೀವನದಲ್ಲಿ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದಂತ ಸಮಯದಲ್ಲಿ ದೇವರು ನಮಗೆ ನಾನಾ ರೀತಿಯಾದಂತಹ ಆಶೀರ್ವಾದ ನೀಡ್ತಾನೆ. ಸೊ ನಾನಿಮ್ಮೊಟ್ಟಿಗೆ 5 ಅಂಶಗಳನ್ನು, ಸಂಕಟದ ಆಶೀರ್ವಾದ, ಸದಾ ಆಶೀರ್ವಾದ ಇರ್ತಕ್ಕಂಥ ವಿಚಾರವನ್ನು ನಿಮ್ಮೊಟ್ಟಿಗೆ ನಾನು ಮಾತನಾಡುವಂತ ಸಮಯದಲ್ಲಿ ದೇವರು ನಮ್ಮನ್ನೊಟ್ಟಿಗೆ ಇರ್ತಾನೆ. ಸೊ ರೋಮಾಯ 5:3-4 ನಾವು ದೇವರ ವಾಕ್ಯನ ಈ ರೀತಿ ಓದ್ತೇವೆ. ರೋಮಾಯ 5:3 ಮತ್ತು 4. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದ್ರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಶಯವನ್ನು ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವಂತಹ ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿ ರಸವನ್ನು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಸಿದೆಯಲ್ಲ ಅಂತ. ಸಂಕಟದಲ್ಲಿ ಇರ್ತಕ್ಕಂಥ ವಿಚಾರದ ನೋಡ್ಬೇಕಂದ್ರೆ, ಸಂಕಟ ಏನಾಗ್ತದೆ, ತಾಳ್ಮೆಯನ್ನು ಹುಟ್ಟಿಸ್ತಂತ. ಅಂದ್ರೆ ಸಂಕಟದಲ್ಲಿ ಕೂಡ ಆಶೀರ್ವಾದವನ್ನು ಹೊಂದುತ್ತೇವೆ ಅನ್ನುವಂಥ ವಿಚಾರದಲ್ಲಿ ನಮಗೆ ಬಹಳಷ್ಟು ಜೀವನದಲ್ಲಿ ನಾನಾ ರೀತಿಯಲ್ಲಿ ಅನೇಕರು
ಉಪದ್ರವಕ್ಕೆ ಒಳಪಟ್ಟಿರ್ಬೋದು, ಅನೇಕವಾದಂತಹ ಹಿಂಸೆಗಳನ್ನು ತಾಳಿರ್ಬೋದು, ಅನೇಕ ಸಂಕಟ, ನೋವು, ಬಾಧೆಗಳನ್ನು ಅನುಭವಿಸಿರ್ಬೋದು. ಆದ್ರೆ ಇವೆಲ್ಲವೂ ಕೂಡ ನಮಗೇನಾಗ್ತಂತಂದ್ರೆ ಒಂದು ಉಪದ್ರವದಿಂದ ನಾವು ಉಲ್ಲಾಸವಾಗಿರ್ತೇವೆ ಅಂತ ನೋಡ್ತೇವೆ, ಉಲ್ಲಾಸವನ್ನು ಹೊಂದುತ್ತೇವೆ. ಯಾಕಂದ್ರೆ ಉಪದ್ರವದಿಂದ ತಾಳ್ಮೆ ಹುಟ್ಟಿಸುತ್ತದೆ, ಉಪದ್ರವದಿಂದ ತಾಳ್ಮೆ ಹುಟ್ಟಿಸುತ್ತದೆ. ತಾಳ್ಮೆಯಿಂದ ಅನುಭವ ಸ್ಥಿತಿಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗ್ತದೆ, ಅದು ಅನುಭವ ಆಗ್ತದೆ. ಆ ಅನುಭವ ಏನಾಗ್ತದೆ, ನಮಗೆ ನಿರೀಕ್ಷೆಯನ್ನು ಗೊಳಿಸ್ತದೆ. ಆ ನಿರೀಕ್ಷೆ ನಮಗೇನಾಗ್ತದೆ, ಆ ನಮ್ಮ ಇಟ್ಟಂತ ನಿರೀಕ್ಷೆಯನ್ನು ನಮ್ಗೆ ಹಾಸ್ಯಭಂಗ ಪಡಿಸುವುದಿಲ್ಲ. ಅದು ನಮ್ಮನ್ನ ಏನ್ ಮಾಡ್ತದೆ, ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿ ರಸವು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿತಂತ ಹುಟ್ಟುತ್ತೆ. ಹಾಗಾಗಿ ಅನೇಕರು ನನಗೆ ತಾಳ್ಮೆ ಇಲ್ಲ ಎಂದು ಹೇಳುವಂತ ವಿಚಾರದಲ್ಲಿ ಅನೇಕರು ಕೇಳ್ಕೊತೇವೆ ಪ್ರೇರೆ. ಯಾಕಂದ್ರೆ ಸೇಯಿಂಗ್ ಓಡಿಸಿದೆ, ತಾಳಿದವನು ಬಾಳೇನಂತಕ್ಕಂಥದ್ದು. ಸೊ ನಾವು ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಬರುವಂತ ಅನೇಕ ಹಿಂಸೆ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಸಂಕಟ ಆಗಿರ್ಬೋದು, ನೋವು ಆಗಿರ್ಬೋದು, ದುಃಖಗಳಾಗಿರ್ಬೋದು, ಇವೆಲ್ಲವೂ ಏನಾಗ್ತದೆ, ಒಂದು ಆಶೀರ್ವಾದಕ್ಕೆ, ನಮ್ಮನ್ನು ಸದಾ ಆಶೀರ್ವಾದಕ್ಕೆ ನಡೆಸಲಿಕ್ಕೆ ಒಂದು ತಾಳ್ಮೆಯನ್ನು ತರುವಂತದೆ. ಯಾಕಂದ್ರೆ ಉಪದ್ರವವು ತಾಳ್ಮೆಯನ್ನು ಹುಟ್ಟಿಸ್ತದೆ. ಆ ಒಂದು ತಾಳ್ಮೆಯಿಂದ ನಾವು ಒಂದು ಅನುಭವಕ್ಕೆ ಬರ್ತೇವೆ. ನಮ್ಮನ್ನು ನಾವು ಆಕರಿಗೆ ಯಾವ ರೀತಿಯ ಕಲ್ಲು ಎಷ್ಟು ನೋವನ್ನು ಸಹಿಸಿಕೊಂಡು, ಎಷ್ಟು ಹಿಂಸೆನ ತಾಳಿಕೊಂಡು, ಎಷ್ಟು ಸಂಕಟವನ್ನು ತಾಳಿಕೊಂಡು ಅದು ಆಕಾರಕ್ಕೆ ಬಂದಾಗ ಆ ಶಿಲೆ ಒಂದು ಆಲಯದಲ್ಲಿಯೋ ಅಥವಾ ಒಂದು ಕಟ್ಟಡದಲ್ಲಿಯೋ ಅನೇಕರನ್ನು ವೀಕ್ಷಣೆ ಮಾಡ್ಬೇಕಾದ್ರೆ ಅದನ್ನು ನೋಡಿ ಎಷ್ಟು ಹೊಗಳಿರಬಹುದು. ಹಾಗೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಮಗೆ ಯಾವಾಗ ಹಿಂಸೆಗಳು, ಸಂಕಟಗಳು ಬರ್ತವೋ ಆವಾಗ ನಾವು ಕುಗ್ಗಿ ಹೋಗಲಾರ್ದೆ, ಬಿದ್ದು ಹೋಗಲಾರ್ದೆ, ನಮ್ಮ ನಂಬಿಕೆ ವಿಶ್ವಾಸದಲ್ಲಿ ಪವಿತ್ರಾತ್ಮ ಕೊಡುವಂತ ಆತನು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಆತನ ಪ್ರೀತಿ ರಸವನ್ನು ಸುರಿಸುವಂತ ಸಂದರ್ಭದಲ್ಲಿ ನಾವು ಎಷ್ಟರ ಮಟ್ಟಿಗೆ ತಾಳ್ಮೆಯಿಂದ ಸಹಿಸಿಕೊಟ್ಟೇವೋ ಅಷ್ಟು ಆಶೀರ್ವಾದವನ್ನು ನಾವು ಹೊಂದ್ಕೊತೇವೆ. ನಾವು ಉದಾಹರಣೆ ನೋಡ್ಬೇಕಾದ್ರೆ ಅಬ್ರಹಾಮನ ಜೀವಿತ ನೋಡ್ತಿದ್ದೇವೆ. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡ್ದ. ಆತನ 75 ವರ್ಷದಾಗ ಆತನಿಗೆ ವಾಗ್ದಾನ ಮಾಡಿದಂತ ದೇವರು, ನಿನ್ನ ಸಂತಾನವನ್ನು ನಾನು ಮಾಡ್ತೀನಿ ಆಕಾಶದ ನಕ್ಷತ್ರದಷ್ಟು, ಭೂಮಿಯ ಮರಳಿನಷ್ಟು ಏನ್ ಮಾಡ್ತೀನಿ ಹೆಚ್ಚಿಸ್ತೇನೆ ಅಂತಕ್ಕಂಥದ್ದು. ಆತನ ವಾಗ್ದಾನ ಕೊಟ್ಟಂತ ದೇವರು ಆತನ ವಾಗ್ದಾನ ನೆರವೇರಿಸಲಿಕ್ಕೆ ಸುಮಾರು 25 ವರ್ಷಗಳು ಬೇಕಾಗಿ ಅಂತ ನೋಡ್ತೀವಿ. ಅದರೊಳಗಾಗಿ ಅಬ್ರಹಾಮನ ಏನ್ ಮಾಡ್ತಾರೆ ಪ್ರಿಯರೇ, ಆತನಿರ್ತಕ್ಕಂಥ ಹೆಂಡತಿ, ಅವರಿಬ್ಬರು ಏನ್ ಹೇಳ್ತಾರೆ, ಹೆಂಡತಿನ ಹೇಳ್ತಾರೆ, ನಮ್ಗಂತೂ ವಯಸ್ಸಾಯ್ತು, ನಮ್ಗಿರ್ತಕ್ಕಂಥ ಐಶ್ವರ್ಯ ಸಂಪತ್ತು ಇದು ಅನುಭವಿಸಕ್ಕೆ ಯಾರು ಇಲ್ಲಲ್ಲ, ಆದ್ರೆ ನಮಗಿರ್ತಕ್ಕಂಥ ದಾಶನು ನೀನ್ ಯಾಕೆ ಸೇರಬಾರ್ದು, ನೀನ್ ಯಾಕೆ ಮದುವೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ. ಪ್ರಿಯರೇ, ಅವರಲ್ಲಿ ಆ ತಾಳ್ಮೆ ಏನಾಯ್ತಲ್ಲಿ ಕಳೆದುಕೊಂಡ್ರಂತ ನೋಡ್ತದೆ. ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತ ದೇವರು ಆತನ ನೆರವೇರಿಸ್ತಾನೆ ಅಂತಕ್ಕಂಥ ಒಂದು ತಾಳ್ಮೆಯಿಂದ ಕೈಕೋಬೇಕಾಯ್ತು. ಅಷ್ಟರೊಳಗೆ ಆತನ ಹೆಂಡತಿ ಏನ್ ಮಾಡ್ತಾರೆ, ತನ್ನಲ್ಲಿರ್ತಕ್ಕಂಥ ದಾಸಿಯನ್ನೇ ಅವನಿಗೆ ಒಪ್ಪಿಸ್ಕೊಟ್ರೆ. ನಾವು ನೋಡುವಂತ ವಿಚಾರದಲ್ಲಿ ಪ್ರಿಯರೇ, ದೇವರು ಆತನಿಗೆ ಆ ಒಂದು ಮಗು ಕೊಟ್ಟರು ಕೂಡ ಆತನಿಗೆ ಅದಕ್ಕೆ ಸಂತೋಷವಾಗಿರಲಿಲ್ಲ. ತನ್ನ ಸ್ವಂತ ಹೆಂಡತಿಯಿಂದ, ಸಾರಳ ಹೊಟ್ಟೆಯಿಂದ ಬಂದಂತ ಮಗುವನ್ನೇ ನನಗೆ ಆಶೀರ್ವಾದನ ಕೊಡ್ತೀನಿ ಅಂತಕ್ಕಂಥ ವಿಚಾರದಲ್ಲಿ ಆಗ್ಲೂ ಕೂಡ ದೇವರು ಕೊಟ್ಟು ಆತನ ಏನ್ ಮಾಡ್ತಾನೆ, ಪರೀಕ್ಷೆ ಮಾಡ್ಲಿಕ್ಕೆ ನೋಡ್ತಾನೆ. ಅಂತ ಇದರಲ್ಲಿ ಕೂಡ ಅಬ್ರಹಾಮನು ನಂಬಿಗಸ್ತ ವ್ಯಕ್ತಿಯಾಗಿದ್ದ, ತಾಳ್ಕೊಂಡಿದ್ದ. 100 ವರ್ಷ ಆದ್ಮೇಲೆ ಆತನಿಗೆ ಸಂತಾನನು ತನ್ನ ಸ್ವಂತ ಇದರಲ್ಲಿ ಕೊಟ್ಟ ನೋಡ್ತೇವೆ. ಹಾಗಾಗಿ ಇವೆಲ್ಲ ವಿಚಾರದಲ್ಲಿ ನೋಡ್ಬೇಕಾದ್ರೆ ದೇವರು ನಮ್ಗೆ ಸಂಕಟದಲ್ಲಿ ಕೂಡ ನಮ್ಗೆ ಏನ್ ಮಾಡ್ತಾನೆ, ಆಶೀರ್ವಾದವನ್ನು ಇಡ್ತಾನೆ ಅನ್ನೋದು ನಾವು ಮರಿಬಾರ್ದು. ನಮ್ಮ ದೇವರಿಗೆ ನಾವು ನಮ್ಮ ಪವಿತ್ರಾತ್ಮ ಮೂಲಕವಾಗಿ ನಾವು ತಾಳ್ಮೆಯಿಂದ ಇರುವಂತ ಸಮಯದಲ್ಲಿ ನಮಗೆ ದೇವರು ಆಶೀರ್ವಾದವನ್ನು ಕೊಡುವಂತಾಗ್ತದೆ. ಸೊ ಸಂಕಟದಲ್ಲಿ ಏನಾಗ್ತದೆ, ಸಂಕಟ ನಮ್ಮನ್ನು ತಾಳ್ಮೆ ನೋಟಿಸ್ತದೆ. ತಾಳ್ಮೆ ನಮ್ಗೆ ಏನಾಗ್ತದೆ, ಆಶೀರ್ವಾದವನ್ನು ತರುವಂತದ್ದು. ಯಾಕಂದ್ರೆ ತಾಳಿದವನ್ನು ಬಾಳಿನನ್ಬೇಕಾದ್ರೆ ಆ ಒಂದು ಅನುಭವವನ್ನು ಯಾರ್ಯಾರು ತನ್ನ ಜೀವಿತದಲ್ಲಿ ಹೊಂದಿಕೊಂಡಿದಾರೋ ಅವರು ನಿಜವಾಗಲೂ ಅವರ ನಿರೀಕ್ಷೆಟ್ಟಂತ ಜೀವಿತವನ್ನು ಅವ್ರೇನ್ ಮಾಡಿದ, ದೇವರು ಅವರಿಗೆ ಯಾವುದೇ ಆಶಾಭಂಗ ಪಡಿಸಲಾರದಲ್ಲಿ ಪವಿತ್ರಾತ್ಮ ರಸ ಅವರ ಜೀವಿತದಲ್ಲಿ ನೋಡ್ತೇವೆ. ನನ್ನ ಪ್ರಿಯ ವಿಶ್ವಾಸಿಗಳೇ, ನಮ್ಮ ಜೀವಿತದಲ್ಲಿ ಅನೇಕ ಸಂಕಟ, ಹೋರಾಟ, ನೋವು, ದುಃಖ ಎಲ್ಲವನ್ನು ನಾವು ಪ್ರತಿದಿನದಲ್ಲಿ ನಾವು ಎದುರಿಸುವಂತ ಸಂದರ್ಭದಲ್ಲಿ ದೇವರು ಆತನ ಪವಿತ್ರಾತ್ಮ ಮೂಲಕ ನಮಗೆ ಪ್ರೀತಿಯ ತಾಳ್ಮೆ ರಸವನ್ನು ಕೊಡುವಂತನಾಗಿದೆ. ಇಬ್ರಿಯ 12:10
ನೋಡ್ತೀವಿ. ಇಲ್ಲಿ ಸಂಕಟದಲ್ಲಿ ಕೂಡ ಪರಿಶುದ್ಧತೆ ಎಲ್ಲಿ ನಡೆಸ್ತಂತ ನೋಡ್ತದೆ. ಸಂಕಟದಲ್ಲಿ ಕೂಡ ಪರಿಶುದ್ಧತೆ. ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತಂದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರ ಆಗಬೇಕೆಂದು ನಮ್ಮ ಹಿತಕ್ಕಾಗಿ ಶಿಕ್ಷಿಸುತ್ತಾನೆ ಅಂತಕ್ಕಂಥ ವಿಚಾರದಲ್ಲಿ ನೋಡ್ತಕ್ಕಂಥೇವೆ. ಅಂದ್ರೆ ಅನೇಕರು ಹೇಳುವಂತ ಸಮಯದಲ್ಲಿ ನಮಗೆ ಪರಿಶುದ್ಧತೆ ಬೇಕು ಅನ್ನುತ್ತಾರೆ. ಆದರೆ ಆ ಪರಿಶುದ್ಧತೆಗೆ ಕಟ್ಟಬೇಕಾದಂತ ಕ್ರಯ ಬೆಲೆ ಕಟ್ಟಲೋಲರು ಅಥವಾ ಕಟ್ಟಲಾಗದಂತ ನೋಡ್ತೀವಿ. ಯಾಕಂದ್ರೆ ಯಾರು ಸಂಕಟದಲ್ಲಿ ಸಹಿಸ್ಕೊಂಡು ತಾಳ್ಮೆಯಿಂದ ಮುಂದಿನ ಜೀವನವನ್ನು ನಡೆಸ್ತಾರೋ ಅವರಿಗೆ ದೇವರು ಆಶೀರ್ವಾದವನ್ನು ಇಟ್ಟಿರ್ತಾನೆ. ಹಾಗೆ ಅವರು ಪರಿಶುದ್ಧರಾಗಿ ಜೀವಿಸ್ಲಿಕ್ಕೆ ಸಹಾಯ ಮಾಡ್ತಾ ನೋಡುತ್ತೇವೆ. ಉದಾಹರಣೆಗೆ ಯೋಷಪ್ಪನ ಬಗ್ಗೆ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಿದೆ ಪ್ರೇರೆ. ಆದಿಕಾಂಡ 37ನೇ ಅಧ್ಯಾಯ ನಮ್ಮ ಸಂಪೂರ್ಣವಾಗಿ ಓದಿದಾಗ ಆ ಆದಿಕಾಂಡದಲ್ಲಿ ಬರುವಂತ ವಿಚಾರದಲ್ಲಿ ಯೋಷಪ್ಪನ ಜೀವಿತದಲ್ಲಿ ಆತನು ಎಷ್ಟರ ಮಟ್ಟಿಗೆ ತನ್ನ ಸಂಕಟವನ್ನು ಸಹಿಸಿಕೊಂಡಿದ್ದ. ತನ್ನ ಅಣ್ಣಂದಿರಿಂದ ಆತನಿಗೆ ಸಾಯಿಸಬೇಕು ಅನ್ನೋ ವಿಚಾರದಲ್ಲಿ ನೀರಿಲ್ಲದಂತ ಬಾವಿ ಕೂಡ ಹಾಕಿದ್ರು. ಅಷ್ಟು ಮಾತ್ರ ಅಲ್ಲ, ಆತನಿಗೆ ಬೇರೆಯವರಿಗೆ ಮಾರಿಯೂ ಕೂಡ ಬಿಟ್ಟಿದ್ರು. ಕೇವಲ 20 ರೂಪಾಯಿಗೆ ಬೇರೆಯವರಿಗೆ ಮಾರಿದ್ರಂತ ನೋಡ್ತದೆ. ಯಾವ ರೀತಿ ಯೇಸುಸ್ವಾಮಿ ಕೂಡ ತನ್ನ ಶಿಷ್ಯನೇನ್ ಮಾಡಿದ 30 ನಾಣ್ಯಗೆ ಇನ್ನೊಬ್ಬರಿಗೆ ಮಾರಿ ಬಿಟ್ಟಿದ್ರು. ಅಂದ್ರೆ ಎಷ್ಟು ಸಂಕಟವನ್ನು, ಆ ಒಂದು ಸಂಕಟದಲ್ಲಿ ಆತನು ಎಷ್ಟರ ಮಟ್ಟಿಗೆ ಪರಿಶುದ್ಧನಾದಂತ ಜೀವಿತವನ್ನು ನಡೆಸಿದಂತ ನೋಡ್ತದೆ. ಅಷ್ಟು ಮಾತ್ರವಲ್ಲ, ಆ ಯೋಷಪ್ಪನನ್ನು ಬಾವಿಯಿಂದ ಎತ್ತಿ ಅಲ್ಲಿ ಬರುವಂತ ಜನರಿಗೆ, ಆ ಕಡೆ ಬರ್ತಕ್ಕಂಥವ್ರಿಗೆ ಆತನಿಗೆ ಮಾರಿಬಿಟ್ಟಾಗ ಅವರು ಕೂಡ ಏನ್ ಮಾಡ್ತಾರೆ, ತೆಗೆದುಕೊಂಡು ಹೋಗಿ ಇನ್ನೊಬ್ಬರಿಗೆ ಕೊಡ್ತಾರಂತ, ಪೋಟಿಫರನಿಗೆ ಮಾರಿಬಿಡ್ತಾರೆ. ಪೋಟಿಫರನು ಆತನ ಜೀವಿತದಲ್ಲಿ ನೋಡ್ಬೇಕಾದ್ರೆ ಪೋಟಿಫರನ ಮನೆಯಲ್ಲಿ, ಆತನ ಸಂಸ್ಥೆಯಲ್ಲಿ, ಆತನ ಆಡಳಿತದಲ್ಲಿ ಈತನಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟು ಈತನಿರೋದ್ರಿಂದ ಆತನಿಗೆ ತನ್ನ ಕುಟುಂಬಕ್ಕೆ, ತನ್ನ ಸಂಸ್ಥೆಗೆ, ತನ್ನ ಒಂದು ಸ್ವಾಧೀನಕ್ಕೆ ಬಹಳಷ್ಟು ಆಶೀರ್ವಾದ ಬಂತ ನೋಡ್ತದೆ. ಯಾಕೆಂದ್ರೆ ಯೋಷಪ್ಪನಲ್ಲಿರ್ತಕ್ಕಂಥ ಒಳ್ಳೆತನ, ಯೋಷಪ್ಪನಲ್ಲಿರ್ತಕ್ಕಂಥ ದೇವರ ಆತನ ಪ್ರಶ್ನತೆಯಲ್ಲಿ ಬೆಳೆದ್ರಿಂದ ಆತನಿಂದ ಇತರರಿಗೆ ಕೂಡ ಆಶೀರ್ವಾದವಾಯಿತು. ಆದ್ರೆ ಆತನು ಒಳ್ಳೆಯವನಾಗಿ ದೇವರು ಆತನ ಜೊತೆ ನಡೆಸೋದರಿಂದ ಸೊ ಅಲ್ಲಿ ಕೂಡ ಆತನಿಗೆ ಸಂಕಟಗಳನ್ನು ಉಂಟಾಯ್ತ ನೋಡ್ತೇವೆ. ಪೋಟಿಫರನ ಹೆಂಡತಿ ಬಲಾತ್ಕಾರವನ್ನು, ಅಂದ್ರೆ ಆತನನ್ನು ವಹಿಸ್ಕೊಳ್ಳಲು, ಆತನು ಮೋಹಿಸಲು, ಆತನು ವಶಪಡಿಸಿಕೊಳ್ಳಲು ನಾನಾ ರೀತಿಯಲ್ಲಿ ಕುತಂತ್ರವನ್ನು ಮಾಡ್ತಾರೆ. ಆದ್ರೆ ದೇವರು ಆತನ ಜೊತೆಗಿದ್ದ. ಸೊ ಪೋಟಿಫರನ ಹೆಂಡತಿ ಕೈಯಿಂದಲೂ ಕೂಡ ಆತನ ಮಾಡ್ತಾನೆ ಬಿಡಿಸ್ಕೊಂಡು ಹೋಗ್ತಾನೆ ನೋಡ್ತೇವೆ. ಅಲ್ಲಿಯೂ ಕೂಡ ತನ್ನ ಗಂಡನಿಗೆ ಹೇಳಿ ಆಕೆ ಏನ್ ಮಾಡ್ತಾಳೆ, ಈ ಯೋಷಪ್ಪನನ್ನು ಸೆರೆಮನೆಗೆ ಹಾಕ್ತಕ್ಕಂಥ ಒಂದು ಸಂಗತಿ ಬರುತ್ತೆ ನೋಡಿ. ದೇವರು ಆತನ ಜೊತೆ ಇರೋದ್ರಿಂದ ಸೆರೆಮನೆಯಲ್ಲಿ ಕೂಡ ದೇವರು ಆತನಿಗೆ ಏನ್ ಮಾಡ್ತಾನೆ, ಕಾಪಾಡ್ತಾನೆ. ಸೊ ದೇವರು ಆತನ ಜೊತೆ ಇರೋದ್ರಿಂದ ಆತನಿಗೆ ಎಷ್ಟರ ಮಟ್ಟಿಗೆ ಆತನ ಪರಿಶುದ್ಧನಾಗಿ ಜೀವನ ಮಾಡ್ದ ಅನ್ನುವಂಥ ವಿಚಾರದಲ್ಲಿ ನೋಡ್ತೇವೆ ಪ್ರೇರೆ. ಸೊ ಸಂಕಟದಲ್ಲಿ ಕೂಡ ಪರಿಶುದ್ಧತೆ ನಡೆಸುವಂತ ವಿಚಾರದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಆದಮ ಹವ್ವಳ ಪಾಪ ಮಾಡಿದಾಗ ತಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ಅವರು ಈ ಎಲೆಗಳನ್ನು ಮುಚ್ಚಿಕೊಂಡ್ರು ಅಂತ ನೋಡ್ತೇವೆ. ಆದ್ರೆ ದೇವರು ಅವರಿಗೆ ಅಲ್ಲಿ ಬಿಡ್ಲಿಲ್ಲ. ಅವ್ರಿಗೇನ್ ಮಾಡ್ದ, ಕುರಿಯ ಚರ್ಮದ ಹೊದಿಕೆಯನ್ನು ಕೊಟ್ಟಂತ ನೋಡ್ತೇನೆ. ಹಾಗಾಗಿ ನನ್ನ ಪ್ರಿಯ ವಿಶ್ವಾಸಿಗಳೇ, ಬಂದು ಮಿತ್ರರೇ, ನಾವು ಯಾವಾಗ ಸಂಕಟಕ್ಕೆ ಒಳಗಾಗ್ತೀವೋ, ಸಂಕಟದಿಂದ ನಮಗೆ ನಿರೀಕ್ಷೆ, ತಾಳ್ಮೆ ಇವೆಲ್ಲವನ್ನು ನಾವು ಸಿದ್ಧಿಗೆ ತರ್ಕೋತೀವೋ, ದೇವರು ನಮ್ಮ ಜೊತೆ ಯಾವಾಗ್ಲೂ ಇರ್ತಾನೆ. ಉದಾಹರಣೆಗೆ ಒಬ್ಬ ಗೋಲ್ಡ್ ಸ್ಮಿತ್, ಆತನೇನ್ ಮಾಡ್ತಾನೆ, ಯಾವುದೇ ಒಂದು ಬಂಗಾರದಲ್ಲಿ ಒಂದು ಉತ್ತಮವಾದಂತ ಆಭರಣ ಮಾಡ್ಬೇಕಾದ್ರೆ ಅದಕ್ಕೆ ಬೆಂಕಿಯಲ್ಲಿ ಪುಟಕ್ಕೆ ಹಾಕ್ತಂತ ನೋಡ್ತತೆ. ಯಾವಾಗ ಬೆಂಕಿ ಪುಟಕ್ಕೆ ಹಾಕಿದ ಮೇಲೆ ಅದು ಹೊರಗಡೆ ಬರ್ತೋ ಆಗ್ತಾನೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ ಅಂತ ನೋಡ್ತತೆ. ಹಾಗಾಗಿ
ನಮ್ಮ ಜೀವಿತದಲ್ಲಿ ನಾವು ಎಷ್ಟು ನಂಬಿಗಸ್ತರಾಗಿ ಜೀವನದಲ್ಲಿ ಮುಂದೆ ಸಾಗ್ತೀವೋ ಅಷ್ಟೇ ಹಿಂಸೆಗಳು, ಅಷ್ಟೇ ಸಂಕಟಗಳು, ಅಷ್ಟೇ ನೋವುಗಳು ಬರುವಾಗ ನಮ್ಮ ತಾಳ್ಮೆನ ನಾವು ಕಳ್ಕೊಳ್ಬಾರ್ದು. ನಾವು ಯಾವಾಗ ತಾಳ್ಮೆಯಿಂದ ನಡೀತಾ ಇರ್ತೀವೋ ನಮ್ಮನ್ನು ದೇವರು ಏನ್ ಮಾಡ್ತಾನೆ, ಅನುಭವ ಸಿದ್ಧಿಗೆ ತರ್ತಾರೆ. ಆ ಅನುಭವ ಸಿದ್ಧಿಯಿಂದ ನಾವು ಏನ್ ಮಾಡ್ತೀವಿ, ನಮಗೆ ಒಂದು ನಿರೀಕ್ಷೆ ದೇವರು ಕೊಟ್ಟಿರ್ತಾನೆ. ಆ ನಿರೀಕ್ಷೆಗೆ ನಾವು ಜೀವಿಸುವಂತ ರೀತಿಲಿ ದೇವರು ನಮ್ಮನ್ನು ಮಾಡ್ತಾನೆ, ಯಾವ ಆಶೆ ಭಂಗ ಪಡಲಾರ ರೀತಿಲಿ ನಮ್ಮನ್ನು ಉತ್ತಮವಾಗಿ ನಡೆಸ್ತಾನೆ ಅನ್ನೋದಕ್ಕೆ ನೋಡ್ತಿರ್ತೀವಿ. ಹಾಗಾಗಿ ಯೋಷಪ್ಪನ ಜೀವಿತದಲ್ಲಿ ಆತನ ಎಷ್ಟು ಮಟ್ಟಿಗೆ ದೇವರ ಆತನ ಜೊತೆ ಇದ್ದಾಗ ಆತನ ದೇವರು ಕೈ ಬಿಡಲಿಲ್ಲ. ಶರಮನೆಗೆ ಹೋದ್ರು ಕೂಡ ಶರಮನೆಯಿಂದ ದೇವರ ಆತನ ಏನ್ ಮಾಡ್ತಾನೆ, ಅರಮನೆಗೆ ರಾಜನಾಗಿ ತರ್ತಂತ ನೋಡ್ತದೆ. ಯಾಕಂದ್ರೆ ದೇವರು ಆತನ ಜೊತೆ ಇದ್ದ. ಆದ್ರೆ ಆದಾಮನು ತಪ್ಪು ಮಾಡಿದಾಗ ತನ್ನ ಪಾಪವನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ತನ್ನದೇ ಆದಂತಹ ಸ್ವನೀತಿಯಿಂದ ಆತನ ಮಾಡ್ತಾನೆ, ಅಂಜೂರದ ಎಲೆಗಳನ್ನು ಅಂಗಿಯಂತೆ ತೊಡ್ಕೊಳ್ಳೋಕೆ ನೋಡ್ತಾನೆ. ಆದ್ರೆ ಪವಿತ್ರಾತ್ಮೆಯಿಂದ ಉಂಟಾದಂತ ಪರಿಶುದ್ಧತೆ, ನಿತ್ಯತೆ ಅವನ ಮೇಲೆ ಇರ್ತದೆ, ಬದಲಾವಣೆ ಇರ್ತದೆ. ಆತನು ಉತ್ತಮರಾಗಿ ಮಾಡ್ತಾ ಪ್ರೇರೆ. ಹಾಗಾಗಿ ಪರಿಶುದ್ಧತೆ, ಸಂಕಟದಲ್ಲಿ ಕೂಡ ನಾವು ನೋಡ್ತೀವಿ ತಾಳ್ಮೆ ಬರುತ್ತೆ, ಸಂಕಟದಲ್ಲಿ ಕೂಡ ಪರಿಶುದ್ಧತೆ ಇದೆ ಅಂತ. ಇಬ್ರಿಯ 12:11 ಇನ್ನೊಂದು ವಾಕ್ಯ ನೋಡ್ತೀವಿ. ಇಲ್ಲಿ ಸಂಕಟವು ನೀತಿಯ ಫಲವನ್ನು ಕೊಡ್ತಂತ ನೋಡ್ತದೆ. ಸಂಕಟವು ನೀತಿಯ ಫಲವನ್ನು ಕೊಡ್ತಂತ ನೋಡ್ತದೆ. ನಮಗೆ ಒಂದು ಉದಾಹರಣೆ, ಒಂದು ಜ್ಞಾಪಕ ಬರ್ತದೆ. ಲೂಕನ ಬರೆದಂತ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಇಲ್ಲಿ ಒಬ್ಬ ತೋಟಗಾರನು, ಆ ತೋಟದ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಗಿಡ ನೆಟ್ಟಿದಂತ ನೋಡ್ತೀವಿ. ಅಲ್ಲಿ ಸುಮಾರು 3 ವರ್ಷಗಳಿಂದ ಅದು ಫಲ ಕೊಡದೆ ಇರುವಂತ ಸಮಯದಲ್ಲಿ ತೋಟಗಾರನ ಏನ್ ಮಾಡ್ತಾನೆ, ಆ ತೋಟಗಾರದ ಯಜಮಾನನು ತೋಟಗಾರನ ಹೇಳ್ತಾನೆ, ಇದು ಬಿಟ್ರೆ ಹೀಗೆ ಇದು ಫಲ ಇಲ್ಲ, ಇದಕ್ಕೇನ್ ಮಾಡು, ಕಡಿದು ಬಿಸಾಕು ಅಂತ ಹೇಳುವಂತ ಪರಿಸ್ಥಿತಿ ಬರ್ತದೆ. ಆದ್ರೆ ತೋಟದ ಕಾವಲುಗಾರನು, ತೋಟವನ್ನು ಮಾಡ್ತಕ್ಕಂಥ ಆತ ಹೇಳ್ತಾನೆ, ಅಯ್ಯ ನನಗೆ 1 ವರ್ಷ ಸಮಯ ಕೊಡ್ರಿ. ಈ 1 ವರ್ಷದಲ್ಲಿ ಇದಕ್ಕೆ ನಾನೇನ್ ಮಾಡ್ತೀನಿ, ಸುತ್ತ ಅಗೀತೀನಿ, ಅದಕ್ಕೆ ಕಟ್ಟೆ ಕಟ್ತೀನಿ, ನೀರು ಗೊಬ್ಬರ ಎಲ್ಲವನ್ನು ಹಾಕ್ತೀನಿ. ಸೊ ಆಮೇಲೆ ಅದು ಒಂದ್ ವೇಳೆ ಫಲ ಕೊಡದೇ ಇದ್ರೆ ಹೋದ್ರೆ ಅದು ಕಡಿದು ಬಿಸಾಡಬಹುದು ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ಜೀವಿತದಲ್ಲಿ ಬೇರೆ ಒಂದು ದಿನವು 1,000 ವರ್ಷದಂತೆ, 1,000 ವರ್ಷವು ಒಂದು ದಿನದಂತೆ ಸತ್ಯವೇದದಲ್ಲಿ ನಾವು ಪ್ರವಾದನೆಗಳಲ್ಲಿ ನೋಡುವಂತ ವಾಕ್ಯ ಇದೆ ಪ್ರೇರೆ. ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂತ ಆಯುಷ್ಕಾಲವು ಅದು ಎಷ್ಟೇ ಆಗಿರ್ಬೋದು, ಆದ್ರೆ ನಾವು ಎಷ್ಟರ ಮಟ್ಟಿಗೆ ಫಲವನ್ನು ಬಿಡ್ತಾ ಇದ್ದೇವೆ. ಯಾಕಂದ್ರೆ ಆ ಫಲವು ನಮ್ಮ ಜೀವಿತದಲ್ಲಿ ನಾವು ಒಂದು ವೇಳೆ ಕೊಡುವುದಾದ್ರೆ ಆ ಫಲ ಬಹಳಷ್ಟು ಅಭಿವೃದ್ಧಿಯನ್ನು ತರುವಂತಾಗಿದೆ. ಯಾವ ಶಿಕ್ಷೆ ಆದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚುತ್ತದೆ, ದುಃಖಕರವಾಗಿಯೂ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡ್ತದೆ. ನೋಡ್ರಿ ಎಂತ ವಾಕ್ಯವನ್ನು ನಾವು ನೋಡ್ತೇವೆ ಪ್ರೇರೆ. ಇಬ್ರಿಯ 12:11 ನೋಡ್ಬೇಕಾದ್ರೆ, ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ದೇವರು ಒಂದು ವೇಳೆ ನಮಗೆ ಯಾವುದೇ ಒಂದು ಸಂಕಟದಲ್ಲಿ ಒಂದು ಶಿಕ್ಷೆಯನ್ನು ಕೊಡುವಂತ ಸ್ಥಾನದಲ್ಲಿ ಆ ಶಿಕ್ಷೆ ಏನಾಗ್ತದೆ, ತಾತ್ಕಾಲಿಕವಾಗಿ ಅದು ನಮ್ಗೆ ದುಃಖವಾಗಿ ತೋರಿಸ್ಬೋದು. ಆದ್ರೆ ಅದರ ತರುವಾಯ ಅದಾದ ನಂತರ ಆ ಶಿಕ್ಷೆ ಹೊಂದಿದವರಿಗೆ ಏನಾಗ್ತದೆ, ನೀತಿಯ ಫಲವನ್ನು ಹೊಂದುವರು, ಅದಕ್ಕೆ ಸಮಾಧಾನವನ್ನು ಕೊಡ್ತಕ್ಕಂತ ನೋಡ್ತಿದ್ದೇವೆ. ನಾವು ಬಹಳ ಸರಳವಾಗಿ ನೋಡ್ಬೋದು. ಈಗ ಯಾವುದೇ ಒಂದು ಹಣ್ಣಿನ ಮರವನ್ನು ನಾವು ನೆಟ್ಟ ತಕ್ಷಣ ನಮ್ಗೆ ಹಣ್ಣನ್ನು ಕೊಡ್ಲಿಕ್ಕೆ ಆಗಲ್ಲ. ಸುಮಾರು ವರ್ಷಗಳ ಕಾಲ ಕಳಿಬೇಕಾಗ್ತದೆ, ಸುಮಾರು ತಿಂಗಳುಗಳು. ಅದು ಬೆಳೀತಾ ಏನಾಗ್ತದೆ, ಎಲ್ಲಾ ಜೀವಿತದಲ್ಲಿ ಅದಕ್ಕೆ ಬರುವಂತ ಗಾಳಿ, ಮಳೆ, ಬಿಸಿಲು ಎಲ್ಲವನ್ನು ತಾಪತ್ರೆಯನ್ನು ಸಹಿಸಿಕೊಂಡು ಕೊನೆಗೆ ಅದು ಉತ್ತಮವಾದಂತ ಫಲವನ್ನು ಕೊಡುವಂತ ಜೀವಿತದಲ್ಲಿ ನೋಡ್ತಾ ಇರ್ತಾರೆ. ಹಾಗಾಗಿ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಅನೇಕ ತರವಾದಂತ ಸಂಕಟ ನಮಗೇನಾಗ್ತದೆ, ತಾಳ್ಮೆ ತರುವಂತರಾಗಿರ್ತದೆ. ಆ ತಾಳ್ಮೆಯಿಂದ ನಾವೇನ್ ಮಾಡ್ತೀವಿ, ನಮ್ಮ ಅನುಭವವನ್ನು ಸಿದ್ಧಿಗೆ ಬರುವಂತ ಇದೆ. ಆ ಅನುಭವದ ಸಿದ್ಧಿಯಿಂದ ಏನಾಗ್ತದೆ, ನಾವು ನಿರೀಕ್ಷೆಯನ್ನು ಕಾಣ್ಕೋತೀವಿ.
ಆ ನಿರೀಕ್ಷೆಯಿಂದ ನಾವು ಜೀವಿಸುವಂತ ಸಮಯದಲ್ಲಿ ನಮಗೆ ದೇವರು ಯಾವ ಆಶಾಭಂಗ ಪಡಲಾರ್ದಲ್ಲಿ ನಮ್ಮನ್ನೇನ್ ಮಾಡ್ತಾನೆ, ಪವಿತ್ರಾತ್ಮ ಪ್ರೀತಿ ರಸವನ್ನು ನಮ್ಮ ಜೀವಿತದಲ್ಲಿ ತುಂಬುತ್ತಾನೆ. ಸೊ ಅಂತ ಒಂದು ಜೀವಿತದಲ್ಲಿ ನಾವು ನೋಡ್ಬೇಕಾದ್ರೆ ಪವಿತ್ರಾತ್ಮ ನಮ್ಮಲ್ಲಿ ಯಾವಾಗ ಇರ್ತಾನೋ ದೇವರು ನಮ್ಮನ್ನೇನ್ ಮಾಡ್ತಾನೆ, ಸಂಕಟದಲ್ಲಿ ಕೂಡ ಪರಿಶುದ್ಧತೆಯಲ್ಲಿ ನಡೆಸುವಂತನಾಗಿದೆ. ನಾವು ಯಾವಾಗ ಪರಿಶುದ್ಧದ ಜೀವಿತದಲ್ಲಿ ಜೀವಿಸ್ತಾ ಇರ್ತೀವೋ ನಮ್ಮಲ್ಲಿ ಪ್ರತಿಫಲ, ನೀತಿಯ ಪ್ರತಿಫಲವನ್ನು ನಾವು ಕೊಡ್ತಾ ಇರ್ತೇವೆ. ನಮ್ಮ ಸ್ವನೀತಿ ಅಲ್ಲ, ಆದಮನು ಸ್ವನೀತಿಯಿಂದ ಪ್ರತಿಫಲ ನೋಡಿಕೊಳ್ಳದ, ಆದ್ರೆ ದೇವರ ಪ್ರೀತಿ ರಸವನ್ನು ಪವಿತ್ರಾತ್ಮ ಸಹಾಯದಿಂದಾಗ ನಾವು ಫಲವನ್ನು ಬಿಡುವಂತರಾಗ್ತೇವೆ. ಯೋಸೇಫನ ಜೀವಿತದಲ್ಲಿ ಆತನ ಎಲ್ಲಾ ಸಮಯದಲ್ಲಿಯೂ ದೇವರ ಆತನ ಕೈ ಬೀಳಲಿಲ್ಲ. ಸೊ ಅಂತ ಒಂದು ವಿಚಾರದಲ್ಲಿ ನಮ್ಮ ನಂಬಿಕೆ, ನಾವು ತಾತ್ಕಾಲಿಕವಾದಂತಹ ಶಿಕ್ಷೆಯನ್ನು ಅನುಭವಿಸಿದ್ರು ಕೂಡ ಅದು ನಮ್ಗೆ ಸಂತೋಷಕರವಾಗಿ ನಾವು ಸ್ವೀಕರಿಸಿಕೊಂಡಾಗ ಅದು ತರುವಾಯ ನಮ್ಗೆ ಏನಾಗ್ತದೆ, ಆ ಶಿಕ್ಷಣೆ ನಮ್ಗೆ ಒಂದು ಮುಂದೆ ಹೊಂದಿದಂತ ಸಂದರ್ಭದಲ್ಲಿ ನೀತಿಯ ಫಲವನ್ನು ನಾವು ಕಂಡುಕೊಳ್ಳಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ನನ್ನ ಪ್ರಿಯ ವೀಕ್ಷಕರೇ, ಈ ಸಂದೇಶ ಕೇಳ್ತಕ್ಕಂಥ ಎಲ್ಲ ಹಿತೈಷಿಗಳೇ ಮತ್ತು ಭಕ್ತಾದಿಗಳೇ, ದೇವರು ಅನೇಕರ ಜೀವಿತದಲ್ಲಿ ದೇವರು ನನಗೆ ಇರ್ಲಕ್ಕೆ ಇಲ್ಲ, ದೇವ್ರು ನನಗೆ ಸಹಾಯ ಮಾಡಲ್ಲ, ನನಗೆ ಕಷ್ಟಗಳಿದೆ, ದುಃಖಗಳಿದೆ, ನೋವುಗಳಿದೆ, ಇದೇ ಹೇಳ್ಕೊಂಡು ಬರುವಂತ ಜೀವಿತ ನೋಡ್ಬೇಕಾದ್ರೆ ನಮ್ಮ ಜೀವಿತದ ಒಂದು ಪ್ರಯಾಣವು ಒಂದೇ ತರ ಆಗಿರೋದಿಲ್ಲ. ಈಗ ನೀರು, ಮಳೆ ಬಂದು ನೀರೇನಾಗ್ತದೆ, ಒಂದೇ ಕಡೆ ಹರಿದು ಹೋಗೋದಿಲ್ಲ. ಅದು ಸುತ್ತಿ ಬಳಸಿ ತೆಗ್ಗು, ಪಡ್ಡು, ದಿಣ್ಣೆ ಎಲ್ಲ ಕಡೆ ಅದು ಎಷ್ಟು ನೋವು, ಸಂಕಟ. ಹಾಗೆ ಪ್ರಿಯರೇ, ನಮ್ಮ ಜೀವಿತದ ಏರುಪೇರುಗಳಲ್ಲಿ ಕೂಡ ನಾವು ಜೀವಿಸುವಂತ ಸಮಯದಲ್ಲಿ ದೇವರು ನಮ್ಮ ಜೊತೆಗೆ ಇರುವುದರಿಂದ ನಮ್ಮಲ್ಲಿ ತಾಳ್ಮೆಯೂ ಬರ್ತದೆ, ತಾಳ್ಮೆಯಿಂದ ನಮ್ಮಲ್ಲಿ ಪರಿಶುದ್ಧತೆಯನ್ನು ಬರ್ತದೆ, ಹಾಗೆ ನಾವು ನೀತಿ ಫಲವನ್ನು ಕೊಡಲು ಸಿದ್ಧರಾಗ್ತೇವೆ ಅಂತ ನೋಡಿ. ಓಕೆ, ಹಾಗಾಗಿ ನಾಲ್ಕನೇದಾಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ಪ್ರಿಯರೇ, 2 ಕೊರಿಂಥ 4ನೇ ಅಧ್ಯಾಯ 16ರಿಂದ 18ನೇ ವಚನದಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಸಂಕಟದಲ್ಲಿ 2 ಕೊರಿಂಥ 12ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡ್ತಾ ಇರ್ತೀವಿ, ಸಂಕಟದಲ್ಲಿ ಬಲವನ್ನು ಪೂರ್ಣಗೊಳ್ಳುತ್ತದೆ ಅಂತಕ್ಕಂಥದ್ದು. ಸಂಕಟದಲ್ಲಿ ಬಲವನ್ನು ಪೂರ್ಣಗೊಳ್ತಕ್ಕಂಥದ್ದು. ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೂ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳಲ್ಲಿಯೂ ವಿಷಯಗಳಲ್ಲಿಯೂ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಇಲ್ಲಿ ನಾವು ನೋಡುವಾಗ ಪೌಲನ ಜೀವಿತದಲ್ಲಿ ಪ್ರಿಯರೇ, ಪೌಲನ ಜೀವಿತ ಎಂಥ ಜೀವಿತವಾಗಿತ್ತು. ಪೌಲನ ಎಷ್ಟು ಸಂಕಟಕ್ಕೆ ಒಳಗಾಗಿದ, ಎಷ್ಟು ನೋವನ್ನು ತಾಳಿದ, ಎಷ್ಟು ಹಿಂಸೆಗಳನ್ನು ತಾಳಿದ, ಎಷ್ಟು ಹೊಡೆತಗಳನ್ನು, ಯೇಸು ಸ್ವಾಮಿಗೆ ಬಂದ ಹಾಗೆ ಶಿಕ್ಷೆಯನ್ನು ಆತನು ಕೂಡ ಅನೇಕ ಶಿಕ್ಷೆಗಳಿಗೆ ಗುರಿಯಾದನು. ಆದರೆ ಆತನಲ್ಲಿ ಕೂಡ ತಾಳ್ಮೆ ಇತ್ತು, ಆತನು ಕೂಡ ಪರಿಶುದ್ಧನಾದನು, ಆತನು ಕೂಡ ನಿರೀಕ್ಷೆ ಇದ್ದಂತ ಜೀವಿತದಲ್ಲಿ ಆತನು ಕೂಡ ಫಲವನ್ನು ಬಿಟ್ಟನಂತ ನೋಡ್ತಾ ಪ್ರೇರೆ. ಹಾಗಾಗಿ ಆತನು ಹೇಳುವಂತ ಮಾತು, ಸಂಕಟದಲ್ಲಿ ಕೂಡ ನಾನು ಏನ್ ಮಾಡಿದ್ದೇನೆ, ಬಲವನ್ನು ಪೂರ್ಣಗೊಳಿಸುತ್ತದೆ ಅಂತಕ್ಕಂಥ ವಿಚಾರದಲ್ಲಿ. ಸಂಕಟವು ಪೌಲನ ಹೀನತೆ ಏನಾಯ್ತು, ಬಲಪಡಿಸಿದಂತ ನೋಡ್ತದೆ. ಆತನು ಕೂಡ ದೇವರ ಹತ್ರ ಅನೇಕ ಸರಿ ಪ್ರಾರ್ಥನೆ ಮಾಡಿದ. ನನ್ನಲ್ಲಿರ್ತಕ್ಕಂಥ ನೋವು ಮುಳ್ಳನ್ನು ಚುಚ್ಚುತ್ತದೆ. ಅನೇಕ ಸರಿ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಹೇಳಿದು, ನನ್ನ ಕೃಪೆ ನಿನಗೆ ಸಾಕು. ನೋಡ್ರಿ, ಜೀವನದಲ್ಲಿ ಅನೇಕ ಸರಿ ನಾವು ಪ್ರಾರ್ಥನೆ ಮಾಡಿರ್ತೇವೆ. ಅನೇಕ ಸರಿ ನಮ್ಮ ದುಃಖ ಸಂಕಟ ಸಹಿಸಿಕೊಳ್ಳಲಾರ್ದೆ ನಾವು ಯಾವುದೋ ಒಂದು ತೀರ್ಮಾನಕ್ಕೆ ಬರುವಂತ ಸಮಯದಲ್ಲಿ ಪ್ರಿಯರೇ, ನಾವು ತಾಳ್ಮೆಯಿಂದ ಎದುರಿಸಿದಾಗ ಆ ತಾಳ್ಮೆ ನಮಗೇನಾಗ್ತದೆ, ಒಂದು ಅನುಭವವನ್ನು ತರುವಂತಾಗಿದೆ. ಆ ಅನುಭವದಿಂದ ನಾವಿಟ್ಟಂತ ನಿರೀಕ್ಷೆನ ನಮ್ಮನ್ನು ಮಾಡ್ತದೆ, ನಡೆಸುವಂತಾಗಿದೆ. ಯಾಕೆಂದ್ರೆ ಆ ನಿರೀಕ್ಷೆ ನಮ್ಮನ್ನು ಯಾವುದೇ ಕಾರಣಕ್ಕೂ ಆಸೆ ಭಂಗ ಪಡಿಸುವುದಿಲ್ಲ. ಯೆಹೋವನು ದೃಷ್ಟಿಸುವವರು ಅವ್ರ ಮುಖ ಲಜ್ಜೆಗೆಡುವುದಿಲ್ಲ ಅಂತಕ್ಕಂಥದ್ದು ದೇವರ ವಾಕ್ಯ ನಮ್ಗೆ ಹೇಳುವಂತಾಗಿದೆ ಪ್ರಿಯರೇ. ಪೌಲನು ಆತನ ಜೀವಿತವನ್ನು ನಾವು ನೋಡ್ಬೇಕಾದ್ರೆ ಆತನು ಯಾವ ರೀತಿಯಲ್ಲಿ ನಿರ್ಬಲನಾಗಿದ್ದ, ಅಂತ ಒಂದು ನಿರ್ಬಲದಲ್ಲಿ ಕೂಡ ಆತನು ಬಲವುಳ್ಳವನಾಗಿದ್ದಾನೆ ಅಂತಕ್ಕಂಥ ಹೇಳುವಂತ ಮಾತು ನಾವು ನೋಡ್ತಾ ಇದ್ದೇವೆ. ಅವನ ಸಂಕಟದಲ್ಲಿ, ಪೌಲನ ಸಂಕಟದ ಜೀವಿತದಲ್ಲಿ ಆತನು ಆಶೀರ್ವಾದವನ್ನು ಹೊಂದಿಕೊಂಡ ಅಂತ ನೋಡ್ತಾ ಇದ್ದೇವೆ.
ಆತನು ಪಡೆದುಕೊಂಡಂತ ಎಲ್ಲಾ ಅದ್ಭುತಗಳನ್ನು, ಆ ಅದ್ಭುತಗಳಲ್ಲಿ ನೋಡುವಂತ ಸಂದರ್ಭದಲ್ಲಿ ಯಾವಾಗ ಆತನು ನಿರ್ಬಲನಾಗಿ ನೋಡ್ತಾ ಇದನೋ ಅವಾಗ ನಿರೀಕ್ಷೆ ಇಲ್ಲದವನಾಗಿ ಜನರು ಕರ್ತನ ಕಡೆಗೆ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ನೋಡ್ತಾ ಇರ್ತಾರೆ. ನಮ್ಮ ಜೀವಿತದಲ್ಲಿ ಕೂಡ ನಾವು ಯಾವಾಗ ಬಹಳಷ್ಟು ಸಂಕಟಕ್ಕೆ ಒಳಗಾಗಿ ನಾವು ಬಹಳಷ್ಟು ತಾಳ್ಮೆಯನ್ನು ಕಳ್ಕೊಳ್ಳುವಾಗ ನಾವು ಆ ತಾಳ್ಮೆಯಲ್ಲಿ ಜೀವಿಸುವಂತ ಸಂದರ್ಭದಲ್ಲಿ ನಮಗೆ ಪರಿಶುದ್ಧತೆಯನ್ನು ಕಂಡುಕೊಳ್ತೇವೆ, ಹಾಗೆ ನೀತಿ ಫಲವನ್ನು ಕೊಡ್ತೇವೆ, ಹಾಗೆ ನಾವು ಬಲಿಷ್ಠವಾಗಿ ಬಲವನ್ನು ಹೊಂದಿಕೊಳ್ತೇವೆ ಅಂತ ನೋಡ್ತಾ ಇದ್ದೇವೆ. ಸೊ ದೇವರ ಕಡೆಗೆ ಬರುವಂತ ಅನೇಕ ನಿರೀಕ್ಷೆಗಳಂತ ವಿಶ್ವಾಸಿಗಳು ಕರ್ತನವರನ್ನು ನಡೆಸುವಂತ ವಿಚಾರದಲ್ಲಿ, ಆ ಒಂದು ಪೂರ್ಣಗೊಳಿಸುವಂತ ಬಲದಲ್ಲಿ ಅವರೊಟ್ಟಿಗೆ ಅಂತ್ಯ ಜೀವಮಾನದಲ್ಲಿ ಬೇರೆ ಕರ್ತನ ಬಲವು ಕಾರ್ಯ ಸಾಧಿಸುವಂತಾಗಿದೆ. ಸೊ ಪೌಲನು ಹೇಳ್ತಕ್ಕಂಥ ವಿಚಾರದಲ್ಲಿ ನನಗೆ ಬಂದಂತ ಎಲ್ಲವೂ ನಷ್ಟನೇ, ಆದ್ರೆ ನನಗೆ ಸಿದ್ಧವಾದಂತ ಕಿರೀಟ ಮುಂದೆ ಇದೆ, ನಾನು ಹೊಂದ್ಕೊಳ್ತೀನಿ ಅಂತಕ್ಕಂಥ. ಅಂದ್ರೆ ಆತನ ಎಷ್ಟರ ಮಟ್ಟಿಗೆ ಆತನ ನಂಬಿಕೆ ವಿಶ್ವಾಸದಲ್ಲಿ ಬಹಳಷ್ಟು ಉತ್ತಮವಾಗಿ ಬೆಳೆಯುವಂತ ವಿಚಾರದಲ್ಲಿ ನಾವು ಕಂಡುಕೊಳ್ತೀವಿ ಪ್ರೇರೆ. ಸೊ ನಮ್ಮನ್ನು ನಾವು ಸಂಕಟ ಬಂದಾಗ ನಾವು ಕುಗ್ಗಬಾರದು, ಹಿಂಜರಿಬಾರದು. ಅಂತ ಸಮಯದಲ್ಲಿ ನಾವು ಇನ್ನೂ ಹೆಚ್ಚಾಗಿ ದೇವರ ಪ್ರಸನ್ನತೆಯಲ್ಲಿ, ದೇವರ ಭಯಭಕ್ತಿಯಲ್ಲಿ, ದೇವರ ಆತ್ಮದ ಪ್ರೇರಿತವಾಗಿ ಆತನ ಕೃಪೆ ನಮಗೆ ಸಾಕು ಅನ್ನುವಾಗ ಪೌಲನು ಪ್ರಿಯರೇ ಎಷ್ಟರ ಮಟ್ಟಿಗೆ ಆತನ ಒಂದು ಹಿಂಸೆಗಳನ್ನು ತಾಳ್ಕೊಂಡಿದ್ದಾನೆ. ಆತನು ಕೂಡ ಶರಮನೆಗೆ, ಆತನಿಗೆ ಕೂಡ ಅನೇಕ ಏಟುಗಳನ್ನು, ಅಂತ ಒಂದು ವಿಚಾರದಲ್ಲಿ ಕೂಡ ಎಲ್ಲವನ್ನು ನಾನು ನಿರ್ಬಲವನಾಗಿದ್ರು ಕೂಡ ಬಲವನ್ನು ಹೊಂದಿದ್ದೇನೆ ಅಂತಕ್ಕಂಥದ್ದು, ನಾನು ಕರ್ತನಿಗೋಸ್ಕರ ಎಲ್ಲವನ್ನೂ ಮಾಡಲು ಸಿದ್ಧನಾಗಿದ್ದೇನೆ ಅಂತಕ್ಕಂಥ ವಿಚಾರದಲ್ಲಿ ನನ್ನ ಪ್ರಿಯ ವೀಕ್ಷಕರೇ, ಸಂದೇಶವನ್ನು ಕೇಳುವಂತ ಎಲ್ಲ ನನ್ನ ಭಕ್ತಾದಿಗಳೇ, ನಾವು ಎಷ್ಟರ ಮಟ್ಟಿಗೆ ದೇವರಲ್ಲಿ ಸಂಕಟಕ್ಕೆ ಒಳಗಾಗಿದಂತ ಸಂದರ್ಭದಲ್ಲಿ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಅನ್ನುವಂಥ ವಿಚಾರದಲ್ಲಿ ನಾವು ಕಲಿಬೇಕಾಗಿದೆ. ಯಾಕೆಂದ್ರೆ ದೇವರು ನಮ್ಮ ಸಂಕಟದಲ್ಲಿ ಕೂಡ ಬಲವನ್ನು ಕೊಡುವಂತಲಾಗಿದೆ. ಆ ಬಲವನ್ನು ನಾವು ಯಾವಾಗ ಪಡ್ಕೊತೀವೋ, ಉದಾಹರಣೆಗೆ ನಾವು ಚಿಕ್ಕ ವಯಸ್ಸಿನಿದ್ದಾಗ, ಮಕ್ಕಳಾಗಿದ್ದಾಗ ಮಕ್ಕಳು ಎಷ್ಟು ಸಾರಿ ಬೀಳ್ತಾರೆ ಹೇಳ್ತಾರೆ ನೋಡಿದವಲ್ಲ. ಹೌದು, ನಮ್ಮ ಆತ್ಮಿಕ ಜೀವಿತದಲ್ಲಿ ಕೂಡ ನಾವು ಅನೇಕ ಸಾರಿ ಬಿದ್ದಿರ್ತೇವೆ, ಮುಗ್ಗರಿಸ್ತೇವೆ, ದೇವರಿಂದ ದೂರ ಹೋಗಿರ್ತೇವೆ. ಆದ್ರೆ ನಾವು ಯಾವಾಗ ಬಲವನ್ನು ಹೊಂದ್ಕೊಳ್ತೀವೋ ಅವಾಗ ನಾವೇನ್ ಮಾಡ್ತೀವಿ, ಮುನ್ನುಗ್ತೇವೆ. ಮಕ್ಕಳು ಬೀಳ್ತಾರೆ, ಗಾಯ ಮಾಡ್ಕೊಳ್ತಾರೆ, ನೋವಾಗ್ತದೆ, ಹಿಂಸೆ ಆಗ್ತದೆ, ಆದ್ರೂ ಕೂಡ ಯಾವಾಗ ಅವರಿಗೆ ಕೈಕಾಲಲ್ಲಿ ಬಲಶಕ್ತಿ ಬರ್ತೋ ಅವರು ಏನ್ ಮಾಡ್ತಾರೆ, ಓಡ್ತಾರೆ, ನಡೀತಾರೆ ಅಂತಕ್ಕಂಥ. ಹಾಗೆ ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಆತನು ಹದ್ದಿಗೆ ಬರ್ತಕ್ಕಂಥ ಬಲವನ್ನು ಕೊಡುವಂತ ದೇವರಾಗಿದ್ದಾನೆ. ನಾವು ವಯಸ್ಸಾಗ್ತಾ ಬರ್ತದೆ, ಇನ್ನೇನು ನಾವು ಮಾಡಬೇಕಾದಂತ ಕಾರ್ಯಗಳೇನು, ನಾವು ಏನೂ ಇಲ್ಲ ಅನ್ನುವಂಥ ವಿಚಾರದಲ್ಲಿ ವಿಚಾರದಲ್ಲಿ ತಿಳ್ಕೊಳ್ಳುವಾಗ ಪ್ರೇರೆ ದೇವರು ನಮಗೆ ಬಲವನ್ನು ಕೊಟ್ಟು ಆತನು ಉಪಯೋಗಿಸ್ಕೊಳ್ಳುವಂತ ದೇವರಿರುವನಾಗಿದೆ. ಹಾಗಾಗಿ ಆತನ ಬಲಕ್ಕೆ ನಾವು ಪರಿಪೂರ್ಣರಾಗಿ ಪೂರ್ಣಗೊಂಡು ನಾವು ಅಂತ ಜೀವಿತದಲ್ಲಿ ಬಹಳಷ್ಟು ಏನ್ ಮಾಡ್ತೀವಿ, ಕರ್ತನ ಬಲವನ್ನು ಹೊಂದಿ ಕಾರ್ಯವನ್ನು ಮಾಡ್ಲಿಕ್ಕೆ ಸಹಾಯ ಹೋಗ್ತದೆ. ಕೊನೆಯದಾಗಿ 2 ಕೊರಿಂಥ 4:17 ನಾವು ನೋಡ್ತಾ ಇರ್ತೀವಿ, ಇಲ್ಲಿ ಸಂಕಟವು ನಿತ್ಯ ಪ್ರಭಾವವನ್ನು ದೊರಕಿಸುತ್ತದೆ ಅಂತಕ್ಕಂಥದ್ದು. ಸಂಕಟವು ನಿತ್ಯ ಪ್ರಭಾವವನ್ನು ದೊರಕಿಸುತ್ತದೆ ಅಂತಕ್ಕಂಥದ್ದು. 2 ಕೊರಿಂಥ 4:16-18 ಓದಬೇಕಾದ ಸಂದರ್ಭದಲ್ಲಿ ಇದು ಒಂದು ಪರಲೋಕದ ಭಾಗ್ಯವನ್ನು ಆಲೋಚಿಸುವಾಗ ಕ್ರಿಸ್ತನಲ್ಲಿರುವಂತವರು ಧೈರ್ಯವಾಗ್ತದೆ ಎಂಬುದಕ್ಕೆ ನಮಗೆ ಪ್ರೋತ್ಸಾಹವನ್ನು ನೀಡುತ್ತದೆ. ಅಂದ್ರೆ ಯಾರ್ಯಾರು ನಮ್ಮ ಪ್ರಯಾಣವನ್ನು, ಯಾಕೆಂದ್ರೆ ಈ ಲೋಕ ನಮ್ಮದಲ್ಲ, ನಾವು ಪರಲೋಕದ ಸ್ವಾಸ್ಥ್ಯದವರು. ಯಾವ ರೀತಿ ಐಗುಪ್ತದಲ್ಲಿ ಇಸ್ರಾಯೇಲರು, ಇಬ್ರಿಯರು ಏನಾಗಿದ್ರು, ಗುಲಾಮರಾಗಿದ್ರು. ದೇವರ ಗುಲಾಮತ್ವದಿಂದ ಬಿಡಿಸ್ಕೊಂಡು ನಡೆಸ್ಕೊಂಡು ಬರ್ಬೇಕಾದ್ರೆ ನಾನು ನಿಮ್ಗೆ ಏನ್ ಮಾಡ್ತೀನಿ, ಹಾಲು ಜೇನು ಹರಿಯುವಂತ ಕಾನಾನ್ ದೇಶಕ್ಕೆ ನಡೆಸ್ತೇನೆ ಅನ್ನಬೇಕಾದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ತೆಗೆದುಕೊಂಡು ಹೋದಂತ ಜನರು, ಐಗುಪ್ತದಿಂದ ಬಿಡಿಸ್ಕೊಂಡು ಬಂದಂತ ಜನರು 6 ಲಕ್ಷದ ಮೇಲೆ ಇದ್ರು. ಆದ್ರೆ ಕೊನೆಗೆ ಇಬ್ರು ಮಾತ್ರ ಆ ಕಾನೂನನ್ನು ಅನುಭವಿಸಿದಂತ ನೋಡ್ತಾರೆ ಪ್ರೇರೆ. ಹಾಗಾಗಿ ಇಂದು ಆತ್ಮೀಯ ಇಸ್ರಾಯೇಲ್ ಆದಂತ ನಮ್ಮನ್ನು ದೇವರು ವಾಗ್ದಾನ ಮಾಡಿದ್ದಾನೆ, ನಾನು ನಿಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗ್ತೇನೆ,
ನಾನು ಹೋಗಿ ಸ್ಥಳ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಏನ್ ಮಾಡ್ತೇನೆ, ಕರ್ಕೊಂಡು ಹೋಗ್ತೇನೆ ಅಂತಕ್ಕಂಥದ್ದು. ಹಾಗಾಗಿ ಈ ಪರಲೋಕದ ಭಾಗ್ಯವನ್ನು ಆಲೋಚಿಸುವಾಗ ಕ್ರಿಸ್ತನಲ್ಲಿರುವಂತ ಧೈರ್ಯ ನಾವು ಪಟ್ಕೊಂಡು ಯಾವ ರೀತಿ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತೇವೆ ಅನ್ನೋದು ಈ ಲೋಕದಲ್ಲಿ ನಮ್ಮನ್ನು ನಾವೇನ್ ಮಾಡ್ಬೇಕಾಗಿದೆ, ಸಂಪೂರ್ಣವಾಗಿ ಸಿದ್ಧತೆ ಮಾಡ್ಕೋಬೇಕಾಗ್ತದೆ. ಸೊ 16ನೇ ವಚನ ಆಗ್ತದೆ, ಆದುದರಿಂದ ನಾವು ಧೈರ್ಯ ಗೆಡುವುದಿಲ್ಲ, ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಅಂತರ್ಯವೇನಾಗ್ತದೆ, ಹೊಸದಾಗಿಯೇ ದಿನದಿನವೂ ಹೊಸದಾಗಿ ಬರ್ತಕ್ಕಂಥದ್ದು. ನನ್ನ ಪ್ರಿಯ ವೀಕ್ಷಕರೇ, ನಾವು ಯಾವಾಗ ಧೈರ್ಯ ಗೆಡುವುದಿಲ್ಲವೋ, ನಮ್ಮ ದೇಹ ಒಂದು ವೇಳೆ ನಾಶವಾದರೂ, ನಮ್ಮ ದೇಹಕ್ಕೆ ಅನೇಕ ಹಿಂಸೆಗಳು, ಕಷ್ಟಗಳು, ಸಂಕಟಗಳು, ತೊಂದರೆಗಳು ಇವೆಲ್ಲವನ್ನು ಬರ್ತಾ ಇದ್ರು ಕೂಡ ನಮ್ಮಲ್ಲಿ ಅಂತರ್ಯವೇನಾಗ್ತದೆ, ದಿನದಿನವಾಗಿ ನಾವು ಚೈತನ್ಯಗೊಳ್ಳುತ್ತೇವೆ, ನಿತ್ಯ ಪ್ರಭಾವಗಳನ್ನು ಹೊಂದ್ಕೊಳ್ತೇವೆ, ನಾವು ಧೈರ್ಯದಿಂದ ಏನ್ ಮಾಡ್ತೇವೆ, ಮುನ್ನುಗ್ತೇವೆ. 17ನೇ ವಚನ ಅರ್ಥ ಹೇಗೆಂದ್ರೆ, ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದಂತ ಸಂಕಟವು ಅತ್ಯಂತ ಅಧಿಕವಾದಂತ ಪ್ರೀತಿ ಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವಂತಹ ಗೌರವವಾದಂತ ಪ್ರಭಾವಕ್ಕೆ ದೊರಕಿಸ್ತಂತ ನೋಡ್ತೇವೆ. ಹೌದು, ನಮ್ಗೆ ಸಂಕಟ ಬಂದಂತ ಸಂದಲಿ ಅದು ನಿತ್ಯ ಪ್ರಭಾವಕ್ಕೆ ನಮ್ಮನ್ನು ನಡೆಸ್ತದೆ. ಕ್ಷಣ ಮಾತ್ರ ಇರುವಂತ ಹಗುರವಾದಂತ ಸಂಕಟ, ದೇವರು ಇನ್ನೊಂದು ಕಡೆ ವಾಕ್ಯ ಹೇಳ್ತಾನೆ, ನೀವು ನನ್ನ ಹಿಂದೆ ಬರುವುದಾದ್ರೆ ನನ್ನ ನೊಗವನ್ನು ಹೊತ್ತುಕೊಂಡು ಬನ್ರಿ. ಸಾಮಾನ್ಯವಾಗಿ ನಾವು ಈ ಎತ್ತಿನ ಗಾಡಿಗಳಾಗ್ಲಿ ಅಥವಾ ಬೇರೆ ಭಾರವಾದಂತ ವಸ್ತುಗಳನ್ನು ಗಾಡಿ ಮೇಲೆ ಹಾಕೊಂಡು ಹೋಗ್ಬೇಕಾದ್ರೆ ಅವು ಹಸುಗಳಿಗೆ ಕತ್ತಿನ ಮೇಲೆ ನಗು ಕಟ್ಟಿರ್ತಾರೆ. ನಾನು ಒಂದ್ಸರಿ ನೋಡಿದೆ, ಈ ವುಮೆನ್ಸ್ ಮಿನಿಸ್ಟ್ರಿ ಅವರು ಶ್ರೀರಂಗಪಟ್ಟಣದಲ್ಲಿ ಈ ಸೌತ್ ಕರ್ನಾಟಕ ಸೆಕ್ಷನ್ ದವರು ಒಂದು ಮೀಟಿಂಗ್ ಏನೋ ಕಂಡಕ್ಟ್ ಮಾಡಿದ್ರು. ಅವಾಗ ನಮ್ಮ ಮಿಸಸ್ನ ಕರ್ಕೊಂಡು ಹೋಗಿದೆ. ಸೊ ಅಲ್ಲಿ ಆ ಒಂದು ಗದ್ದೆ ತೋಟದಲ್ಲಿ ಒಂದು ಮೀಟಿಂಗ್ ಏರ್ಪಾಡು ಮಾಡಿದ್ರು. ಸೊ ನಾನು ಅವ್ರಿಗೆ ಬಿಟ್ಟು ಬರ್ಬೇಕಾದ್ರೆ ಅಲ್ಲಿ ಎತ್ತಿನ ಗಾಡಿ ಮೇಲೆ 2 ಎತ್ತು ಕಟ್ಟಿ ಒಂದು ಎತ್ತಿನ ಗಾಡಿಗೆ ಕಬ್ಬನ್ನ ಒಂದು ಹೊರೆಯನ್ನು ತುಂಬಿದ್ದಾರೆ, ಬಹಳಷ್ಟು ಕಬ್ಬು ತುಂಬಿದ್ದಾರೆ. ಆ ಹಸು ಆ ಎತ್ತು ಎಳಿಲಿಕ್ಕೆ ಆಗ್ಲಾರ್ದೆ ಅಪ್ ರೋಡಿಗೆ ಆ ಕಾಲು ಮಾಡಿ ಮಂಡಿ ಊರ್ತಕ್ಕಂಥ ನೋಡ್ತೇವೆ. ಅಂದ್ರೆ ಅಷ್ಟು ಭಾರವಾಗಿ ಅದ್ರ ಮೇಲೆ ಹಾಕಿದ್ರ ಅಂತ ನೋಡ್ತೇವೆ. ಹಾಗೆ ಅದಕ್ಕೆ ಬಹಳಷ್ಟು ಆ ಭಾರ ಹಾಕಿದ್ರಿಂದ ಅದಕ್ಕೆ ನೋವು ತಾಳಿಕ್ ಆಗ್ತಕ್ಕಂತ ಇದಿಲ್ಲ, ಬಲ ಸಾಕ್ತಲ್ಲ ಮುಂದೆ ಬರ್ಲಿಕ್ಕೆ. ಆದ್ರೆ ಅದು ಎಡವಿ ಬಿದ್ದಂಗಾಯ್ತು. ಆದ್ರೂ ಕೂಡ ಆತನು ಅದಕ್ಕೆ ಹೇಗೋ ಮಾಡಿ ಅದಕ್ಕೆ ಬಡ್ದು ಅದಕ್ಕೆ ಎತ್ತಿ ಮುಂದೆ ಹೋಗುವಂತ ಇದ್ರಲ್ಲಿ ನಾನು ಬಹಳಷ್ಟು ಏನಪ್ಪ ಇಷ್ಟು ಹಿಂಸೆ ಕೊಡ್ತದಲ್ಲ ಅನ್ನುವಂತ ರೀತಿಯಲ್ಲಿ ಆಲೋಚನೆ ಮಾಡಿದೆ. ಪ್ರಿಯರೇ, ಡೆಸರ್ಟ್ ಅಲ್ಲಿ, ಮರುಭೂಮಿಯಲ್ಲಿ ಈ ಒಂಟೆಗಳ ಮೇಲೆ ಎಷ್ಟೇ ಭಾರ ಹಾಕಿ ಎಷ್ಟೇ ಇದು ಮಾಡ್ರಿ, ಕೆಲವು ಸರಿ ಅದೇನ್ ಮಾಡ್ತೆ, ನೀಲ್ ಡೌನ್ ಮಾಡ್ತಂತ ನೋಡ್ತದೆ. ಹಾಗೆ ನಮ್ಮ ಜೀವಿತದಲ್ಲಿ ಇಂಥ ಸಂಕಟಗಳು, ಕಷ್ಟಗಳು ಅತ್ಯಧಿಕವಾಗಿ ಬರುವಂತ ಸಂದರ್ಭದಲ್ಲಿ ಅವು ಕ್ಷಣ ಮಾತ್ರ ತಿಳಿದುಕೊಂಡು ನಾವು ಮೊಣಕಾಲೂರಿ ದೇವರ ಪ್ರಸನ್ನತೆಯಲ್ಲಿ ಬಂದಾಗ ಆ ಎಲ್ಲಾ ಸಂಕಟ ಭಾರಗಳೇನಾಗ್ತದೆ, ನಿತ್ಯ ಪ್ರಭಾವವನ್ನು ಹೊಂದಲಿಕ್ಕೆ ಸಹಾಯವಾಗ್ತಂತ ನೋಡ್ತದೆ. ಯಾಕಂದ್ರೆ ಆ ಒಂದು ಗೌರವವನ್ನು ತರ್ತಕ್ಕಂಥ ದೇವರು ನಮ್ಮನ್ನು ಪ್ರಭಾವಕ್ಕೆ ನಡೆಸ್ತಂತ ನೋಡ್ತದೆ. ಕೊನೆಯ ವಚನದಲ್ಲಿ ನೋಡ್ತೀವಿ, 18ನೇ ವಚನದಲ್ಲಿ, ನಾವು ಕಾಣುವಂಥದ್ದು ಲಕ್ಷಿಸದೆ ಕಾಣದಿರುವಂಥದ್ದು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರವಾಗಿರ್ತದೆ, ಕಾಣದಿರುವಂಥದ್ದು ಸದಾ ಕಾಲ ಇರುವಂಥದ್ದಾಗಿದೆ. ಹಾಗಾಗಿ ನಮ್ಮ ಜೀವಿತದ ಪ್ರೇರೆ, ನಾವು ಏನ್ ಕಾಣ್ತಿದ್ದೇವೋ, ಏನ್ ಸಂಕಟ, ಬಾಧೆ, ಹಿಂಸೆ, ನಿಂದೆ, ಅಪಮಾನ, ನೋವು ನಮ್ಮ ಜೀವಿತದಲ್ಲಿ ಬರುವಂತದ್ದಾಗಿದ್ರೆ ಅದು ಸ್ವಲ್ಪ ಕಾಲ ಮಾತ್ರ ಅಂತಕ್ಕಂಥ ನಾವು ತಿಳ್ಕೊಂಡು, ನಮ್ಗೆ ಏನು ಕಾಣದೇ ಇದೆಯೋ ಮುಂದೆ ಅದು ಸದಾಕಾಲ ದೇವರು ನಮಗೆ ಕೊಡ್ತಾನೆ. ಅದು ನಿತ್ಯ ಜೀವ, ಅದು ನಮ್ಮನ್ನು ನಿತ್ಯ ಪ್ರಭಾವಕ್ಕೆ ನಡೆಸುವಂತದ್ದಾಗಿದೆ ಅಂತ ನೋಡ್ತೀವಿ ಪ್ರೇರೆ. ಹಾಗೆ ಪೌಲನ ಜೀವಿತದಲ್ಲಿ ಆತನ ಮಾಡ್ದ ಕಂಡುಕೊಂಡ ಅಂತ ನೋಡ್ತೀವಿ. ಆತನು ಬಹಳಷ್ಟು ಸಂಕಟದಲ್ಲಿ ತಾಳ್ಮೆಯಿಂದ ಇದ್ದ. ಆ ತಾಳ್ಮೆ ಅವನೇನ್ ಮಾಡಿತು, ಒಂದು ಅನುಭವಕ್ಕೆ ತಂತ ನೋಡುತ್ತೆ. ಆ ಅನುಭವದಿಂದ ಆತನಲ್ಲಿ ನಿರೀಕ್ಷೆಯನ್ನು ಕೂಡ ಕೊಡ್ತಂತ ನೋಡ್ತದೆ. ಆ ನಿರೀಕ್ಷೆ ಆತನಿಗೆ ಭಂಗ ಪಡಿಸಲಿ ಅಂತ ನೋಡ್ತದೆ. ಹಾಗಾಗಿ ನನ್ನ ಪ್ರಿಯ ವಿಶ್ವಾಸಿಗಳೇ, ಈ ಸಂದೇಶ ಕೇಳುವಂತ
ತಮ್ಮೆಲ್ಲರ ಜೀವಿತದಲ್ಲಿ ದೇವರು ಅನೇಕ ರೀತಿಯಾದಂಥ ಸಂಕಟ, ನೋವು, ಹಿಂಸೆ, ನಿಂದೆ, ಅಪಮಾನ, ಅನೇಕ ಬಾಧೆಗಳನ್ನು ನಾವು ಎದುರಿಸಬಹುದು. ಆದ್ರೆ ನಾವು ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ಯಾಕಂದ್ರೆ ತಾಳಿದವರು ಏನಾಗ್ತಾರೆ, ಅಲ್ಲಿ ನಮ್ಮ ಮುಂದೆ 5 ಅಂಶಗಳನ್ನ ನಾನು ಹೇಳಿದ್ದೇನೆ. ಸಂಕಟದಿಂದ ನಾವು ತಾಳ್ಮೆಯನ್ನು ಹುಟ್ಟಿಸುವಂತಾಗಿದೆ. ಸಂಕಟದಲ್ಲಿ ನಮಗೆ ಪರಿಶುದ್ಧತೆಯನ್ನು ಕೂಡ ನಡೆಸುವಂಥದ್ದಾಗಿದೆ. ಸಂಕಟದಲ್ಲಿ ನಮಗೆ ನೀತಿಯ ಫಲವನ್ನು ಕೂಡ ಕೊಡುವಂಥದ್ದಾಗಿದೆ. ಸಂಕಟದಲ್ಲಿ ನಮಗೆ ಬಲವನ್ನು ಕೂಡ ತಂದುಕೊಳ್ಳುವಂತರಾಗಿದ್ದೇವೆ. ಆ ರೀತಿಯಲ್ಲಿ ಆ ಸಂಕಟಕ್ಕೆ ನಮಗೆ ನಿತ್ಯ ಪ್ರಭಾವಕ್ಕೆ ನಮ್ಮನ್ನು ದೊರಕಿಸುತ್ತದೆ, ನಿತ್ಯ ಪ್ರಭಾವಕ್ಕೆ ನಮ್ಮನ್ನು ನಡೆಸ್ತಕ್ಕಂಥದ್ದು ನಾವು ಮರಿಬಾರ್ದು. ಈ 5 ಅಂಶಗಳನ್ನು ಪೌಲನು ಪ್ರಿಯರೇ ನಮ್ಮನ್ನು ಕೂಡ ಪ್ರೋತ್ಸಾಹಿಸ್ತಾನೆ. ನಾವು ದಿನನಿತ್ಯವೂ ನಮ್ಮ ಸಂಕಟಗಳಲ್ಲಿ ನಾವು ಹೋಲಿಸಿದಾಗ ಅದು ಕೇವಲ ಕ್ಷಣ ಮಾತ್ರ ಸಂಕಟ ಅಂತ ನೋಡ್ತದೆ. ಯಾಕಂದ್ರೆ ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ, ಆದ್ರೆ ಕಾಣದಿರುವುದು ಸದಾ ಕಾಲ ಇರುವಂತದ್ದಾಗಿದೆ. ನಾವಿಟ್ಟಂತ ನಿರೀಕ್ಷೆ ನಮ್ಮ ಜೀವಿತದಲ್ಲಿ ಏನಿದೆಯೋ, ಸೊ ದೇವರು ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ, ಎಂದಿಗೂ ಕೂಡ ನಮ್ಮನ್ನು ಆಶೆ ಭಂಗ ಪಡಿಸುತ್ತಿಲ್ಲ. ಯಾಕೆಂದ್ರೆ ಆತನು ಈ ಲೋಕವನ್ನು ಜಯಿಸಿದಾನೆ, ನೀವು ಕೂಡ ಜಯಿಸುವಂತರಾಗಿರಿ. ಸೊ ಯೇಸುನಲ್ಲಿ ಇರ್ತಕ್ಕಂಥ ಆತ್ಮ ನಮ್ಮಲ್ಲಿ ಇರಬೇಕಾಗಿದೆ, ಯೇಸುನಲ್ಲಿ ಇರ್ತಕ್ಕಂಥ ಮನಸ್ಸು ನಮ್ಮಲ್ಲಿ ಇರಬೇಕಾಗಿದೆ. ಸೊ ದೇವರು ನಮ್ಮನ್ನು ಉತ್ತಮವಾಗಿ ನಡೆಸ್ತಾನೆ, ಬಲಪಡಿಸ್ತಾನೆ. ಆತ ನಮ್ಮೊಂದಿಗೆ ಯಾವಾಗ್ಲೂ ಇರುವನಾಗಿದೆ. ಸತ್ಯವೇ ನಮ್ಗೆ ಬಹಳಷ್ಟು ಆಶೀರ್ವಾದವನ್ನು ಇಡುವಂತಾಗಿದೆ. ಸೊ ಸಂಕಟದಲ್ಲಿ ಕೂಡ ಏನಿದೆ, ಆಶೀರ್ವಾದ ನಿಧಿ ಇದೆ. ಸಂಕಟದಲ್ಲಿ ಕೂಡ ನಾವು ಆಶೀರ್ವಾದ ಹೊಂದುತ್ತೇವೆ ಅನ್ನುವಂತ ಸಂದೇಶವನ್ನು ನಾವು ಕೇಳಿದ್ದೇವೆ ಪ್ರೇರೆ. ಸೊ ನಾವು ನಿರಾಶರಾಗಬೇಡ, ನಾವು ಕುಗ್ಗಬಾರದು. ನಮ್ಮ ಜೀವಿತದಲ್ಲಿ ಬರುವಂತ ಯಾವುದೇ ಏರುಪೇರುಗಳು, ಅಡ್ಡು ದಿಣ್ಣೆಗಳು, ಯಾಕೆಂದ್ರೆ ದೇವರ ವಾಕ್ಯನ ಹೇಳುವಂತದ್ದಾಗಿದೆ, ನಾನು ನಿಮ್ಮ ಮುಂದೆ ಹೋಗಿ ಎಲ್ಲಾ ಅಡ್ಡು ದಿಣ್ಣೆಗಳನ್ನು ಸಮ ಮಾಡುತ್ತೇನೆ ಅಂತಕ್ಕಂಥ ರೀತಿಯಲ್ಲಿ. ಸೊ ನನ್ನ ಜೀವಿತದಲ್ಲಿ ಅನೇಕ ಏರುಪೇರುಗಳನ್ನು, ಅಡ್ಡು ದಿಣ್ಣೆಗಳನ್ನು, ಅನೇಕ ತರವಾದಂತಹ ಸಮಸ್ಯೆಗಳನ್ನು, ಸಂಕಟಗಳನ್ನು, ಅದರಲ್ಲಿ ಕೂಡ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ದೇವರು ನನ್ನನ್ನು ಕೈ ಬಿಟ್ಟಿಲ್ಲ. ಸೊ ಬೋಧಕರು ಹೇಳಿದ್ರು, ಎಸ್ ಇದರಲ್ಲಿ ನಿರ್ದೇಶಕರಾಗಿರ್ತಕ್ಕಂಥದ್ದು. ಈಗ ನಾನು ಚಿಕ್ಕಮಂಗ್ಳೂರಿನಲ್ಲಿ ಬೋಧಕನಾಗಿ ಕೆಲಸ ಮಾಡ್ತಿದ್ದೇನೆ. ಹಾಗಾಗಿ ದೇವರು ನಮ್ಮನ್ನು ಇಂಥ ಈ ಒಂದು ವಾತಾವರಣದ ಈ ಒಂದು ಯಾವಾಗಲೂ ಮಳೆ, ಯಾವಾಗಲೂ ಚಳಿ, ಇಂಥ ಇದ್ರಲ್ಲಿ ಕೂಡ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ದೇವರು ಕೈ ಬಿಟ್ಟಿಲ್ಲ. ಆತ ನಿತ್ಯ ಪ್ರಭಾವಕ್ಕೆ ನಮ್ಮನ್ನೇನ್ ಮಾಡ್ತಾನೆ, ದೊರಕಿಸಿಕೊಡೋನಾಗಿದ್ದಾನೆ. ಹಾಗಾಗಿ ತಮ್ಮೆಲ್ಲರನ್ನು ಈ ಸಂದೇಶ ಕೇಳಿದಂತ ಪ್ರತಿಯೊಬ್ಬರಿಗೂ ದೇವರು ನಿಮ್ಮನ್ನು ಉತ್ತಮವಾಗಿ, ಎಂಥ ಸಂಕಟದಲ್ಲಿ ಬಂದರೂ ಕೂಡ ನಾವು ತಾಳ್ಮೆ ಕಳ್ಕೊಳ್ಳೋದೆ, ಆ ತಾಳ್ಮೆಯನ್ನು ನಾವು ಅನುಭವವನ್ನು ಪಡೆದುಕೊಂಡು, ಅನುಭವದಿಂದ ನಾವು ನಿರೀಕ್ಷೆಯನ್ನು ಹೊಂದಿಕೊಂಡು, ಆ ನಿರೀಕ್ಷೆಯಿಂದ ನಾವು ಭಂಗ ಪಡಲಾರದೆ ದೇವರು ನಮ್ಮನ್ನು ಉತ್ತಮವಾಗಿ ನಡೆಸ್ತಾನೆ. ಆತನ ನಿತ್ಯವೂ ನಮ್ಮ ಜೊತೆ ಇರ್ತಾನೆ. ಯಾಕಂದ್ರೆ ಹೇಳಿದಂತ 5 ವಾಕ್ಯದ ಭಾಗವನ್ನು ದೇವರು ನಮ್ಮೆಲ್ಲರನ್ನು ಮತ್ತು ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಿ ಬಲಪಡಿಸಲಿ ಅನ್ನೋದೇ ನನ್ನ ಸಂದೇಶ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಆಮೇನ್ ಆಮೇನ್. ಪಾಸ್ಟ್ರೆ. ಎಸ್ ಸರ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಅದ್ಭುತವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತಹ ಬಸಪ್ಪ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಸೇವೆಯಲ್ಲಿ ನಿಮ್ಮನ್ನ ಬಲಪಡಿಸಿ ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ ಜಾನ್ಸನ್ ಯೇಸುದಾಸ್ ಅವರು? ಓಕೆ, ಅವರು ಇದ್ದಾರೆ. ಪ್ರಾರ್ಥನೆ ಮಾಡ್ತೀರಾ ಪಾಸ್ಟರ್ ಜಾನ್ಸನ್ ಯೇಸುದಾಸ್? ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ಸಹೋದರಿ ರೇಖಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ.
ಹಿರಿಯರಾದಂತ ಮಂಜುಳಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಿರಿಯರಾದಂತ ಪದ್ಮಿನಿ ಅಮ್ಗೋಳ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸಹೋದರಿ ರೋಜಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸಹೋದರಿ ಸವಿತಾ, ನಮ್ಮ ಕುಟುಂಬಗೋಸ್ಕರ ಪ್ರಾರ್ಥನೆ ಮಾಡಿ ಅಷ್ಟೇ. ಓಕೆ. ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಸವಿತಾ ಕುಷ್ಟಗಿ ಅವರ ಕುಟುಂಬದವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪಾಸ್ಟರ್ ಜಾನ್ ಸಮೀಶ್ವರಾಸ್ ಅವರು ಇದ್ದೀರಾ? ಹೌದು ಸರ್. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ ಪವಿತ್ರ ಮ್ಯೂಟ್ ಆಯ್ತು. ಮ್ಯೂಟ್ ಆಗಿದೆ ನೋಡಿ, ಕೇಳಿಸ್ತಲ್ಲ. ಮ್ಯೂಟ್ ಆಗಿದೆ, ಕೇಳುದಿಲ್ಲ ನಮ್ಗೆ. ಅದೇ ಇವಾಗ ಕೇಳ್ತದೆ ಸರ್? ಕೇಳ್ತಾ ಇದೆ. ಈಗ ಕೇಳ್ತದೆ. ಮಳೆ ಕೊಟ್ಟು ಬೆಳೆ ಬೆಳೆಸುವ ದೇವರೇ, ಎಲ್ಲರೂ ಆಹಾರವಹಿಸುವ ದೇವರೇ, ಎಲ್ಲರ ಪ್ರಾಣವನ್ನು ಕಾಪಾಡುವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರಿಸುತ್ತೇವೆ. ರಾತ್ರಿ ಎಲ್ಲ ಸುಖನಿದ್ರೆ ಅನುಗ್ರಹಿಸಿಕರ್ತೇನೆ. ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಧ್ಯಾನಿಸ್ತಕ್ಕಂಥ ಸಮಯ ಕೊಟ್ಟಿದ್ದಿ. ಎಷ್ಟೋ ಜನರು ಕರ್ತನೆ ರಾತ್ರಿ ಮಲಗಿ ಹೇಳಲಿಲ್ಲ ಸ್ವಾಮಿ, ಆದರೂ ಪಾಪಿಗಳು ನಮ್ಮನ್ನು ಕನಿಕರಿಸಿ ಈ ಬೆಳಗಿನ ಜಾವ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಿಸುತ್ತೇವೆ. ಈ ಒಂದು ಬೆಳಗಿನ ಜಾವದಲ್ಲಿ ತಂದೆ ಬಂದಂತ ದೇವರ ವಾಕ್ಯ ಸ್ತೋತ್ರಿಸುತ್ತೇವೆ. ಆತ್ಮೀಯ ಪಾಸ್ಟರ್ ಬಸಪ್ಪ ಸರ್ರ ಒಂದು ಸೇವೆ ಮೂಲಕ ನೀನು ಮಹಿಮೆ ಹೊಂದಿದ್ದಿ. ಯಾವ ತರವಾಗಿ ಕರ್ತನೆ ಕಷ್ಟದಲ್ಲಿ ನೀನು ನಮ್ಮ ಜೊತೆ ಇದ್ದಿ. ಅನೇಕ ಸಾರಿ ನಾವು ತಿಳ್ಕೊತೇವೆ ನಾವು ಒಬ್ಬರೇ ಹೋಗ್ತಾ ಇದ್ದೇವೆ ಅಂತೇಳಿ, ಆದ್ರೆ ನೀನು ನಮ್ಮ ಜೊತೆ ನಡೆಯೋ ದೇವರಾಗಿದ್ದಿ. ಯಾವ ತರ ತಂದೆ ಎಲ್ಲಕ್ಕಿಂತ ಚಿಕ್ಕ ಮಗುವನ್ನು, ತಂದೆ ತಾಯಿ ಚಿಕ್ಕ ಮಗುವನ್ನು ಪರವಾಗಿರ್ತಾರೆ. ಚಿಕ್ಕ ಮಗುಗೆ ಬಹಳಷ್ಟು ಒಂದು ಗಮನ ಕೊಡ್ತಾರೆ. ಚಿಕ್ಕ ಮಗು ಬೀಳದಂತೆ ನೋಡ್ತಾ ಇರ್ತಾರೆ. ಅನೇಕ ಮಕ್ಕಳು ಇದ್ರು ಸಹ ಅವರೆಲ್ಲ ಗಮನ ಚಿಕ್ಕ ಮಕ್ಕಳ ಮೇಲೆ ಇರ್ತದೆ. ಹಾಗೆ ಸ್ವಾಮಿ ನಿನ್ನ ಒಂದು ದೃಷ್ಟಿ ಯಾವಳು ದೇವರ ಮಕ್ಕಳ ಮೇಲೆ, ಕಷ್ಟದಲ್ಲಿ ಹಿಂಸೆದಲ್ಲಿ ಇರ್ತಕ್ಕಂಥ ಮಕ್ಕಳ ಮೇಲೆ, ದೇವರ ವಾಕ್ಯ ನಿಮಿತ್ತ ಹಿಂಸೆ ತಾಳ್ಕೊಳ್ಳೋರ ಜೊತೆಯಲ್ಲಿ ನೀನು ಯಾವಾಗಲೂ ಇರ್ತಿ ಸ್ವಾಮಿ. ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರಿಸುತ್ತೇವೆ. ಈ ಲೋಕದಲ್ಲಿ ಎಷ್ಟೇ ಕಷ್ಟಗಳು ಇದ್ರು ಸಹ ತಂದೆ ನೀ ನಮ್ಮ ಜೊತೆಗಾರನಾಗಿದ್ದಕ್ಕಾಗಿ ಸ್ತೋತ್ರಿಸುತ್ತೇವೆ. ಅನೇಕ ಸಾರಿ ಸಮಸ್ಯೆಗಳು ಕಷ್ಟಗಳು ತಂದೆ ಯೋಬನಿಗೆ ಶೋಧನೆ ರೂಪವಾಗಿ ಬಂದು ಅವನು ಜಯಿಸಿದ ಹಾಗೆ ನಮ್ಮಲ್ಲಿ ಸಹ ಆ ಒಂದು ಭಕ್ತಿ ಕೊಡದೆ ಪಲ್ಸು. ನಮ್ಮ ಅನೇಕ ಜನ ಕಡೆಗಣಿಸ್ಬೋದು, ನಮ್ಮ ಕುಟುಂಬ ಮಕ್ಕಳೇ ನಮ್ಮನ್ನು ಕೈ ಬಿಡ್ಬೋದು. ಯಾವ ತರ ಯೋಬನ ಹೆಂಡತಿನೇ ಕೈ ಬಿಟ್ಟು, ಸ್ನೇಹಿತರೇ ಕೈ ಬಿಟ್ರು ಸಹ, ಒಬ್ಬಂಟಿಗೆ ಆಗಿದ್ರು ಸಹ ಆತನ ಹೋರಾಟವನ್ನು ಬಿಡಲಿಲ್ಲ ತಂದೆ. ಅದೇ ತರ ಈ ಕೊನೆ ಕಾಲದಲ್ಲಿ ಸಹ ಅನೇಕ ಸಾರಿ ನಮ್ಗೆ ಅನುಭವ ಆಗಬಹುದು. ಎಷ್ಟೇ ಸಮಸ್ಯೆ ಬಂದ್ರು ಸಹ ತಂದೆ ನಾವು ನಿನ್ನ ವಾಕ್ಯದಲ್ಲಿ ಜೀವಿಸ್ಲಿಕ್ಕೆ ನೀನು ಸಹಾಯ ಮಾಡು ಕರ್ತನೆ. ಈ ಒಂದು ಅನುದಿನ ನಮ್ಮನ್ನ ಎಚ್ಚರಿಸಿ ಪ್ರಾರ್ಥಿಸುವ ಆತ್ಮಿಕ ಮುನ್ನದಲ್ಲಿ ಜೂಮ್ ಆ್ಯಪ್ನಲ್ಲಿ ಸೇರಿದಂತೆ ಎಲ್ಲ ಬೋಧಕರ ಕುಟುಂಬಗಳನ್ನು, ಎಲ್ಲ ವಿಶ್ವಾಸಿಗಳನ್ನು, ಭಕ್ತರನ್ನು ನೀನು ಆಶೀರ್ವಾದ ಮಾಡು ತಂದೆ. ಯಾವಾಗಲೂ ಈ ಒಂದು ಜೂಮ್ ಆ್ಯಪ್ ಮೂಲಕ ಅನೇಕ ಅದ್ಭುತಗಳು ನೀನು ಮಾಡ್ತಾ ಇದ್ದೀವಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರಿಸುತ್ತೇವೆ. ಈ ಸಮಯದಲ್ಲಿ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳು ಕರ್ತನೆ ನಮ್ಮ ಮಧ್ಯದಲ್ಲಿವೆ ಸ್ವಾಮಿ. ಅನೇಕ ದಿನಗಳಿಂದ, ಅನೇಕ ತಿಂಗಳಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇನ್ನೂ ಕೆಲವು ಸಮಸ್ಯೆಗಳು ಹಾಗೆ ಉಳಿದೇವೆ ತಂದೆ. ಅದಕ್ಕಾಗಿ ಒಂದು ವೇಳೆ ನಮ್ಮಲ್ಲಿ ಭಕ್ತಿ ಕಡಿಮೆ ಆಗಿದಂಥ ಪಕ್ಷದಲ್ಲಿ, ವಿಶ್ವಾಸ ಕಡಿಮೆ ಆದಂಥ ಪಕ್ಷದಲ್ಲಿ ತಂದೆ ನಮ್ಮನ್ನು ಕ್ಷಮಿಸು, ನಮ್ಮ ವಿಶ್ವಾಸ ಹೆಚ್ಚಿಸು ತಂದೆ. ಒಂದು ವೇಳೆ ಯಾವುದಾದ್ರೂ ಪಾಪಗಳು ಅಡ್ಡಿಯಾದಂಥ ಪಕ್ಷದಲ್ಲಿ ಸ್ವಾಮಿ, ಈ ಮಕ್ಕಳ ಪಾಪಗಳನ್ನು, ನನ್ನ ಪಾಪಗಳನ್ನು ಕ್ಷಮಿಸಿ ಈ ಪ್ರಾರ್ಥನೆ ಅಂಗೀಕಾರ ಮಾಡ್ಬೇಕಾಗಿ ಬಿಡ್ತೇನೆ ಸ್ವಾಮಿ. ಈ ಸಮಯದಲ್ಲಿ ಪಾಸ್ಟರ್ ಎಂ ರಾಜು ಸರ್ಗಾಗಿ ಅವರ ಸೇವೆಗಾಗಿ ಪ್ರಾರ್ಥನೆ ಮಾಡ್ತೇವೆ. ಇದನ್ನು ನಡೆಸುವಾಗ ಅವ್ರಿಗೆ ಹೆಚ್ಚಿನ ಜ್ಞಾನ ಕೊಡದೆ ಪಲ್ಸು. ಪಾಸ್ಟರ್ ಎಸ್ ಟಿ ಸಾಲ್ಮನ್ ಸರ್ನು ಅವರಿಗೆ ಸಹಾಯ ಮಾಡುವಾಗ ಅವ್ರ ಜೊತೆ ನೀರು ನಡೆಸು. ಶ್ರೀಯುತ ಚಿನ್ನಪ್ಪ ಸಾತ್ವಿಕ್ ಸರ್ ಅವ್ರ ಜೊತೆ ಇರುವಾಗ ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು ತಂದೆ. ಅದೇ ತರ ಸವಿತಿ ಮಾತಿಯವರನ್ನು ಆಶೀರ್ವಾದ ಮಾಡು. ಅನೇಕ ಕಷ್ಟದಲ್ಲಿರ್ತಂಥ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ.
ವಿಶೇಷವಾಗಿ ಜಾನ್ ಡೇವಿಡ್ ಸರ್ಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರ ಕುಟುಂಬವನ್ನು ಆಶೀರ್ವಾದ ಮಾಡು ಕರ್ತನೆ. ಅವರ ಸೇವೆನ ಆಶೀರ್ವಾದ ಮಾಡು. ಅವರ ಕಷ್ಟಗಳನ್ನು ಪರಿಹಾರ ಮಾಡಿ ಕುಟುಂಬಕ್ಕನ್ನು ಆಶೀರ್ವಾದ ಮಾಡ್ಬೇಕಾಗ್ತೇವೆ. ರೇಖಾಸ್ಟ್ರಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರ ಆರೋಗ್ಯವನ್ನು ಸರಿಪಡಿಸು ಸ್ವಾಮಿ. ನೀನೆ ಅವ್ರ ಜೊತೆ ನರ್ಸ್ವಾಮಿ. ಮಂಜುಳಾ ಸಿಸ್ಟರ್ಗಾಗಿ ಪ್ರಾರ್ಥನೆ ಮಾಡ್ತೇವೆ. ರೋಜಾ ಅವ್ರಿಗೆ ಪ್ರಾರ್ಥನೆ ಮಾಡ್ತೇವೆ. ಈ ಮಕ್ಕಳ ಆರೋಗ್ಯವನ್ನು ಸರಿಪಡಿಸು ತಂದೆ. ಇವ್ರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು ತಂದೆ. ತಿಮ್ಮಯ್ಯವರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶೀರ್ವಾದ ಮಾಡು. ರವಿ ಬಳ್ಳವರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶೀರ್ವಾದ ಮಾಡು. ಆರೋಗ್ಯ ಬೇಕು ಕೊಡದೆ ಪಲ್ಸು. ಪ್ರೇಮತ್ ಕುಳಕರ್ ಸರ್ನು ಆಶೀರ್ವಾದ ಮಾಡು. ಆರೋಗ್ಯ ಬೇಕು ಕೊಡದೆ ಪಲ್ಸ್ ತಂದೆ. ಮ್ಯೂಟ್ ಆಗಿದೆ ನೋಡ್ರಿ. ಪಾಸ್ಟರ್ ಮ್ಯೂಟ್ ಆಗದಿದ್ದಾಗ ನೋಡ್ಕೊಳ್ಳಿ. ಮ್ಯೂಟ್ ಆಗಿದೆ ನೋಡ್ರಿ. ಪ್ರಾರ್ಥನೆ ಮಾಡುವಾಗ ಮ್ಯೂಟ್ ಆಗದೆ ರೀತಿ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಮ್ಯೂಟ್ ಆಗ್ಬಾರ್ದು. ಅಯ್ಯೋ ಸರ್, ಇದ್ದಕ್ಕಿದ್ದಾಗ ಅದೇನೆ ಮ್ಯೂಟ್ ಆಗುತ್ತಾ ಅಥವಾ ನೀವೇನಾದ್ರು ಕೈ ಏನಾದ್ರು ಹಾಕ್ಬಿಡ್ತೀರಾ ನೋಡಿ. ಸ್ವಲ್ಪ ಅದನ್ನ ನೋಡ್ಕೊಂಡು ಪ್ರಾರ್ಥನೆ ಮಾಡಿ. ಇಲ್ಲ, ಮೊಬೈಲ್ ಪ್ರಾಬ್ಲಮ್ ಇದೆ ಅವ್ರಿಗೆ. ಹಾ ಹಾ ಓಕೆ. ಮ್ಯೂಟ್ ಆಗೋಗುತ್ತೆ. ಅದು ಮ್ಯೂಟ್ ಆಗಿದೆ. ಮುಂದಿನ ಇಲ್ಲ, ಪ್ರಾಬ್ಲಮ್ ಇದೆ ಅವ್ರಿಗೆ. ನೋಡಿದ್ರೆ ಗೊತ್ತಾಗ್ತದೆ. ಅವರು ಪ್ರಯತ್ನ ಪಡ್ತಾ ಇದ್ರೆ ಅದು ಮತ್ತೆ ಮ್ಯೂಟ್ ಆಗ್ತಾ ಇದೆ. ಮುಂದಿನ ಭಾಗವನ್ನ ಮುಂದುವರ್ಸೋಣ. ನೂತನಾದ ಸ್ವಾಮಿ, ಈ ಪ್ರಾರ್ಥನೆಗಳಲ್ಲಿ ಕೃಪೆ ಇರಲಿ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತಂದಿರುವಂತಹ ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು. ಸಹೋದರಿ ರೇಖಾ ಅವರನ್ನ ನಿನ್ನ ಮುಟ್ಟು ಸ್ವಾಮಿ, ಗುಣಪಡಿಸು, ಆರೋಗ್ಯದಿಂದ ತುಂಬಿಸು. ವಿಶೇಷವಾಗಿ ಸ್ವಾಮಿ ಮಂಜುಳಮ್ಮ ಅವರ ಕಾಲು ನೋವನ್ನು ವಾಸಿ ಮಾಡು. ಕರ್ತನ ಹಿರಿಯಂತ ಪದ್ಮಿನಿ ಅಮ್ಮಗಳವರ ಕಾಲನ್ನು ವಾಸಿ ಮಾಡು. ಕರ್ತನ ವಿಶೇಷವಾಗಿ ಕರ್ತನೆ ಸುಮಾ ಅವರ ಸಂತಾನಕ್ಕಾಗಿ ಪ್ರಾರ್ಥನೆಗಳನ್ನು ನಿನ್ನ ಬಲಪಡಿಸು. ನಿನ್ನ ವಾಗ್ದಾನಗಳನ್ನು ಅವರ ಜೀವಿತದಲ್ಲಿ ನೆರವೇರಿಸುವ ಸ್ವಾಮಿ. ಸಹೋದರ ಜಾನ್ ಡೇವಿಡ್ ಅವರನ್ನ, ಅವರ ಕುಟುಂಬವನ್ನು ಆಶ್ರಯಿಸು. ಅವ್ರಿಗೆ ಬೇಕಾದೆಲ್ಲ ಸಹಾಯವನ್ನು ಮಾಡು. ನಂಬಿಕೆಯಲ್ಲಿ ಬಲಪಡಿಸು, ಅಭಿವೃದ್ಧಿ ಪಡಿಸು. ನಿನ್ನ ಗಂಟೆಗಾಗಿ ಜೀವಿಸಲು ಸಹಾಯ ಮಾಡು ಕರ್ತನೆ. ಎಲ್ಲ ಕೊಡ್ತೇವೆ ನೀ ಸ್ವಲ್ಪ. ಈ ಕುಟುಂಬದಲ್ಲಿ ಭಾಗವಹಿಸುವಂತ ಎಲ್ಲಾ ನಿನ್ನ ಪ್ರಿಯವಾದವರನ್ನ, ಹಿರಿಯರನ್ನ, ಸ್ವಾಮಿ ಬೋಧಕರುಗಳನ್ನ, ಯೌವನಸ್ಥ ಮಕ್ಕಳನ್ನ ನಷ್ಟಕೊಡ್ತೇವೆ. ನಮ್ಮೆಲ್ಲರನ್ನ ನೀನು ಆಶ್ರಯಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಾವು ನಿನಗೆ ಸಾಕ್ಷಿಯ ಮಕ್ಕಳಾಗಿ ಬದುಕಲು, ನಿನ್ನ ರಾಜ್ಯಕ್ಕಾಗಿ ದುಡಿಯಲು, ನಿನ್ನನ್ನು ಈ ಲೋಕಕ್ಕೆ ಸ್ವಾಮಿ ಮಾಡಿಕೊಳ್ಳಲು, ನಿನ್ನ ಮಕ್ಕಳನ್ನ ನಿನ್ನ ಪಾದ ಸನ್ನಿಧಾನಕ್ಕೆ ಸಿದ್ಧಪಡಿಸಲು ನಮ್ಮೆಲ್ಲರನ್ನು ಉಪಯೋಗಿಸು. ಈ ದಿನಕ್ಕಾಗಿ ಸ್ತೋತ್ರ. ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ತಂದಂತ ಸಂದೇಶಕರನ್ನು ಆಶ್ರಯಿಸೋರು, ಕುಟುಂಬ ಮಕ್ಕಳನ್ನ ಆಶ್ರಯಿಸೋರು, ಮಾಡುವಂತ ಸೇವೆಯನ್ನು ಆಶ್ರಯಿಸಲು ಈ ಎಲ್ಲಾ ಪ್ರಾರ್ಥನೆಗಳಲ್ಲಿ ನಿನಗೆ ಮಹಿಮೆಯಾಗಲಿ. ಘನಮಾನ ಮಹಿಮೆ ನೀನೇ ಹೊಂದಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತನು ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೇಲೆ. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸು. ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ಫಲವು ಮಹಿಮೆ ಸದಾಕಾಲವು ನಿನ್ನವೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸುಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತೆಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲ ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಪ್ರತಿಯೊಂದು ಕುಟುಂಬದ ಸಂಗಡ, ಮಕ್ಕಳ ಸಂಗಡ, ಬಂದು ಬೆಳಗದವರ ಸಂಗಡ ಮಾಡುವಂತ ಕೆಲಸ ಕಾರ್ಯಗಳನ್ನು ಹಾಗೂ ಸ್ವಾಮಿ ಕೂಟದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸುವಾಗ ಎಲ್ಲಾ ಮಕ್ಕಳ ಸಂಗಡ ಕರ್ತನೆಯು ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂತ ಪ್ರತಿಯೊಂದು ಕುಟುಂಬದ ಸಂಗಡ
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿನ್ನ ಸೇವೆಯ ಭಾರವನ್ನು ಹೊತ್ತು ನನ್ನೊಡನೆ ಸ್ವಾಮಿ ನಿನ್ನನ್ನು ಸನ್ಮಾನಿಸುತ್ತಿರುವಂತೆ ಎಲ್ಲಾ ನಿನ್ನ ಭಕ್ತರ ಕುಟುಂಬಗಳ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೆನ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಬೋಧಕರಾದಂತಹ ಬಸಪ್ಪ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಆರಂಭದ ಪ್ರಾರ್ಥನೆ ಮಾಡಿದಂತಹ ಸಹೋದರಿ ಜಾನ್ ಡೇವಿಡ್ ಅವರಿಗೂ, ವಿಶೇಷ ಗೀತೆಯನ್ನ ಹಾಡಿದಂತಹ ಸಹೋದರಿ ವರಲಕ್ಷ್ಮಿ ಅವರಿಗೂ, ಮುಖ್ಯವಾದ ಪ್ರಾರ್ಥನೆ ಮಾಡಿದಂತಹ ಪಾಸ್ಟರ್ ಜಾನ್ಸನ್ ಜೇಸುದಾಸ್ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆ ದಿನನಿತ್ಯವೂ ಆತನ ಕೃಪಾ ಸನ್ನಿಧಾನದಲ್ಲಿ ಸೇರಿ ಆತನನ್ನ ಕೊಂಡಾಡುತ್ತಾ ಆತನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕಾರ್ಯ ಮಾಡಲಿ ಎಂದಾಗಿ ಪ್ರಾರ್ಥಿಸುತ್ತಾ ಈ ದಿನವನ್ನ ಕರ್ತನ ಕೈಗೆ ಒಪ್ಪಿಸಿಕೊಡುತ್ತಾ ನಮ್ಮೆಲ್ಲರನ್ನು ನಡೆಸಿ ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲಕ್ಕೆ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಲಿ ಎಂದು ಬೇಡುತ್ತಾ ಕರ್ತನಲ್ಲಿ ನಮ್ಮೆಲ್ಲರನ್ನ ಬೆಳಗಿನ ಜಾವದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಆಮೇಲೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪಾಸ್ಟರ್ ಬಸಪ್ಪ ಪಾಸ್ಟರ್. ಥ್ಯಾಂಕ್ ಯು ಸರ್. ಅದ್ಭುತವಾದಂತಹ ವಾಕ್ಯಗಳು, ದೇವರ ಒಂದು ವಾಕ್ಯದಲ್ಲಿ ಎಷ್ಟೋ ವಿಷಯಗಳು ಅಡಕವಾಗಿವೆ. ಅದನ್ನು ನೀವು ಎತ್ತಿ ತೋರಿಸಿದಿರಿ ನಮ್ಗೆ. ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು ಸರ್. ಅವರಿಗೆ ಮಹಿಮೆ. ಆಮೇನ್ ಆಮೇನ್. ಬಸಪುರ ಅವಾಗ ಬರ್ಬೇಕು ನೀವು. ಹೌದು ಬರ್ಬೇಕು. ಬರ್ತೀವಿ ಸರ್. ಆಯ್ತು. ಥ್ಯಾಂಕ್ ಯು. ಸಾಯಂಕಾಲ ಸಿಗೋಣ. ಎಲ್ಲರಿಗೂ ಶುಭವಾಗಲಿ. ಶುಭವಾಗ್ಲಿ. ಲೋಕೇಶ್ ಅವರಿದ್ದಾರೆ, ರವಿ ಅವರಿದ್ದಾರೆ, ಸವಿತಾ, ರತ್ನಕುಮಾರಿ, ಎಲ್ಲರಿಗೂ ವರಲಕ್ಷ್ಮಿ, ಫಾಸ್ಟೆಸ್ಟ್ ನಾವು ಸ್ತೋತ್ರ ಮುಕ್ತಾಯ ಮಾಡೋಣ. ಆಯ್ತು.